ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಮಾಜ ವಿಜ್ಞಾನ ಸೆವೆಂತ್ ಕ್ಲಾಸ್ ಏನೈತಲ್ಲ, ಈ ಸೆವೆಂತ್ ಕ್ಲಾಸಲ್ಲಿ ಸೆಕೆಂಡ್ ಭಾಗವನ್ನು ನೋಡೋಣ. ಫಸ್ಟ್ ಭಾಗದಲ್ಲಿ ಇತಿಹಾಸ ವಿಭಾಗ ಏನು ಬರುತ್ತಲ್ಲ, ಇತಿಹಾಸದಲ್ಲಿ ಬರ್ತಕ್ಕಂಥ ಪಾಠಗಳನ್ನಷ್ಟೇ ನೋಡಿದ್ವಿ, 1ರಿಂದ 8ನೇ ಅಧ್ಯಾಯದವರೆಗೂ. ಅದಾದಮೇಲೆ ಡೈರೆಕ್ಟಾಗಿ ನಾವು ಸೆಕೆಂಡ್ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೆ, ಎಲ್ಲ ಬುಕ್ಸಲ್ಲಿ ಫಸ್ಟು ಇತಿಹಾಸ ಒಂದು ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ಳೋಣ, ಅದಾದಮೇಲೆ ಪೊಲಿಟಿಕಲ್ ಸೈನ್ಸ್ ಅಂದರೆ ಪೌರನೀತಿ, ಆಮೇಲೆ ಅರ್ಥಶಾಸ್ತ್ರ, ಭೂಗೋಳ, ಇದೇ ಥರನೇ ಒಂದೊಂದಾಗಿ ಕಂಪ್ಲೀಟ್ ಮಾಡ್ತಾ ಹೋಗೋಣ ಅಂತ ಹೇಳಿದ್ದೆ. ಹಾಗಾಗಿ ಇದೇ ಥರ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಬೇಡ, ನೀವು ಮೊದಲು ಮಾಡಿದ್ರಲ್ಲ 6th ಕ್ಲಾಸು, ಅದೇ ಥರನೇ ಮಾಡಿ ಅಂತ ಮಾಡಬೇಕು ಅಂತ ಯಾರಿಗಾದರೂ ಅನಿಸಿದರೆ ಕಮೆಂಟ್ ಮಾಡಿ ನೋಡೋಣ. ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ಸೆಕೆಂಡ್ ಭಾಗದಲ್ಲಿ ಯಾವ ಪಾಠಗಳು ಬರ್ತವೆ ಅಂದರೆ ಇತಿಹಾಸ ವಿಭಾಗವನ್ನಷ್ಟೇ ನೋಡೋಣ. ಇತಿಹಾಸ ವಿಭಾಗದಲ್ಲಿ 15ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಬರ್ತವೆ. ಆಮೇಲೆ 16 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬರುತ್ತೆ. 17 ಸ್ವಾತಂತ್ರ್ಯ ಚಳುವಳಿ. ಆಮೇಲೆ 18 ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. 19ನೇದು ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು. ಆಮೇಲೆ 20 ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ. ಮತ್ತು 21ನೇ ಅಧ್ಯಾಯ ಈ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ. ಈ ಪಾಠಗಳನ್ನು ನೋಡೋಣ ಸೆಕೆಂಡ್ ಭಾಗದಲ್ಲಿ. ಇವತ್ತಿನ ಅಧ್ಯಾಯ ಬಂದು ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳಂತ ಇದೆಯಲ್ಲ, ಈ ಒಂದು ಅಧ್ಯಾಯವನ್ನು ನೋಡೋಣ. ಓಕೆ, ಗುಡ್ ಈವ್ನಿಂಗ್ ಎವ್ರಿವನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇತಿಹಾಸ ವಿಭಾಗದಲ್ಲಿ 15ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಬರುತ್ತೆ. ಓಕೆ, ಒಂದು ಸ್ವಲ್ಪ ಪಾಠದ ಪರಿಚಯವನ್ನು ನೋಡ್ಕೊಂಡು ಬಿಡೋಣ. ಪಾಶ್ಚಿಮಾತ್ಯ ಶಿಕ್ಷಣದ ಅನುಷ್ಠಾನ ಭಾರತೀಯರಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸಿತು. ಇಂಗ್ಲಿಷರು ಏನು ಮಾಡ್ತಾರೆ, ಇಂಗ್ಲಿಷ್ ಶಿಕ್ಷಣ ನೀತಿಯನ್ನು ಭಾರತದಲ್ಲಿ ವಿಲಿಯಂ ಬೆಂಟಿಂಕ್ ಅವರು ಈ ಇಂಗ್ಲಿಷ್ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸ್ತಾರೆ. ಅದರಿಂದ ಏನಾಗುತ್ತೆ, ಭಾರತೀಯರಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸ್ದಂಗೆ ಆಗುತ್ತೆ. ಅಲ್ಲಿವರೆಗೂ ಏನಾಗುತ್ತೆ, ಅನಕ್ಷರಸ್ಥ ಭಾರತೀಯರು ಸಂಖ್ಯೆ ಜಾಸ್ತಿ ಇರುತ್ತೆ. ಆಗ ಅವರಿಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಅರಿವು ಅಷ್ಟಾಗಿರೋದಿಲ್ಲ. ಈ ಶಿಕ್ಷಣದಿಂದ ಏನಾಗುತ್ತೆ, ಶಿಕ್ಷಣದ ಮೂಲಕ ಇಂಗ್ಲಿಷರನ್ನು ಬಡಿದೊಬ್ಬಿಸಬಹುದು ಅನ್ನೋ ಜಾಗೃತಿ ಭಾರತೀಯರಲ್ಲಿ ಮೂಡುತ್ತೆ. ಭಾರತೀಯರು ತಮ್ಮ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲು ಹಲವಾರು ಮಾರ್ಗಗಳನ್ನು ಹುಡುಕತೊಡಗಿದರು. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಭಾರತೀಯ ಸಮಾಜವನ್ನು ಸುಧಾರಿಸಲು ಶ್ರಮಿಸಿದ 19ನೇ ಶತಮಾನದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಕರ ಕಾರ್ಯಗಳನ್ನು ನಾವೀಗ ತಿಳಿಯೋಣ. ಈ 19ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಕೆಲವೊಂದಿಷ್ಟು ಕಾರ್ಯಗಳನ್ನು ಮಾಡ್ತಾರೆ. ಆ ಕಾರ್ಯಗಳು ಈ ಪಾಠದಲ್ಲಿ ಇದ್ದಾವೆ. ಸೊ ನೋಡೋಣ ಬನ್ನಿ. ಆಧುನಿಕ ಪಾಶ್ಚಿಮಾತ್ಯ ವಿಚಾರಧಾರೆಯ ಪರಿಣಾಮವಾಗಿ ಭಾರತದಲ್ಲಿ ಒಂದು ನೂತನ ಜಾಗೃತಿ ಉಂಟಾಯಿತು. ಪಾಶ್ಚಿಮಾತ್ಯ ಸಂಸ್ಕೃತಿ, ವೇಷಭೂಷಣ, ನಡಾವಳಿಗಳು, ಸಮಾಜ, ಧಾರ್ಮಿಕ ವಿಚಾರಗಳು, ನಂಬಿಕೆಗಳು ಮತ್ತು ಆಂಗ್ಲರ ಸಾಮಾಜಿಕ ಆದರ್ಶಗಳು ಭಾರತೀಯರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದವು. ವಿಶೇಷವಾಗಿ ಭಾರತೀಯರು ಪಾಶ್ಚಿಮಾತ್ಯರ ವೈಜ್ಞಾನಿಕ ವಿಚಾರಧಾರೆ, ಮಾನವತಾವಾದ ಹಾಗೂ ಕಾರ್ಯಕಾರಣಗಳ ಸಿದ್ಧಾಂತಗಳಿಂದ ಪ್ರಭಾವಿತರಾದರು. ನಮ್ಮ ಭಾರತೀಯರು ಏನು ಮಾಡ್ತಾರೆ, ಪಾಶ್ಚಿಮಾತ್ಯರ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅವರ ಸಂಸ್ಕೃತಿ ಆಗಿರಬಹುದು, ಅವರ ವೇಷಭೂಷಣ ಅಂದರೆ ಯಾವ ರೀತಿಯಾಗಿ ಅವರು ಬಟ್ಟೆ ತೊಡ್ತಾ ಇದ್ರು, ಯಾವ ರೀತಿಯಾಗಿ ಅಲಂಕಾರ ಮಾಡ್ಕೊಳ್ತಾ ಇದ್ರು, ಆಮೇಲೆ ಅವರ ನಡಾವಳಿಗಳು ಹೇಗಿತ್ತು, ಅವರ ಸಮಾಜ ಹೇಗಿತ್ತು, ಅವರ ಧಾರ್ಮಿಕ ವಿಚಾರಗಳು, ಆಮೇಲೆ ಅವರ ನಂಬಿಕೆ ಮತ್ತು ಅವರ ಶಿಕ್ಷಣ, ಇದೆಲ್ಲವನ್ನು ಸಹ ಸಾಮಾಜಿಕ ಆದರ್ಶಗಳು ಏನಾಗುತ್ತೆ, ಭಾರತೀಯರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರ್ತವೆ. ವಿಶೇಷವಾಗಿ ಏನಂದರೆ ಭಾರತೀಯರು ಪಾಶ್ಚಿಮಾತ್ಯರ ವೈಜ್ಞಾನಿಕ ವಿಚಾರಧಾರೆ ಆಮೇಲೆ ಮಾನವತಾವಾದ ಅವರ ಕಾರ್ಯಕಾರಣ ಸಿದ್ಧಾಂತಗಳಿಂದ ಭಾರತೀಯರು ಪ್ರೇರೇಪಿತರಾಗ್ತಾರೆ. ಈ ಬೆಳವಣಿಗೆಗಳ ಪರಿಣಾಮವು ವಸಾಹತುಶಾಹಿ ಕಾಲದ ಭಾರತದಲ್ಲಿ ಪುನರುಜ್ಜೀವನ ಹುಟ್ಟಿಗೆ ನಾಂದಿಯಾಯಿತು. ನೋಡಿ, ಭಾರತದಲ್ಲಿ ಪುನರುಜ್ಜೀವನ ಹುಟ್ಟಿಗೆ ಏನು ಕಾರಣವಾಗುತ್ತೆ ಅಂತ ಕೇಳಿದಾಗ, ಈ ಬ್ರಿಟಿಷರ
ಬೆಳವಣಿಗೆಗಳೇನಾಗ್ತವೆ, ಈ ಬ್ರಿಟಿಷರ ಬೆಳವಣಿಗೆಗಳ ಪರಿಣಾಮ ವಸಾಹತುಶಾಹಿ ಕಾಲದಲ್ಲಿ ಭಾರತದಲ್ಲಿ ಪುನರುಜ್ಜೀವನ ಹುಟ್ಟಿಗೆ ನಾಂದಿಯಾಗುತ್ತೆ. ಸಮಾನತೆಯ ಆಶಯಗಳನ್ನು ಸಾರುವ ಹೊಸ ಅರಿವೇ ಈ ಪುನರುಜ್ಜೀವನ ಚಳುವಳಿಯಾಗಿದೆ. ಇದನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಹೆಸರಿನಿಂದಲೂ ಸಹ ಕರೀತಾರೆ. ಈ ಪುನರುಜ್ಜೀವನ ಚಳುವಳಿಯನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿ ಅಂತಲೂ ಸಹ ಕರೀತಾರೆ. ಈ ಚಳುವಳಿಗಳು ದಲಿತ ಮತ್ತು ಮಹಿಳಾ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು. ದಲಿತರಿಗೆ ಅಲ್ಲಿ ಅಷ್ಟೊಂದು ಸೌಕರ್ಯ ಇರೋದಿಲ್ಲ ಸಮಾಜದಲ್ಲಿ, ಅಂದರೆ ಅವರಿಗೆ ಕೀಳು ಮಟ್ಟದಲ್ಲಿ ನೋಡ್ತಾ ಇರ್ತಾರೆ. ಅವರಿಗೆ ಸಮಾಜದಲ್ಲಿ ಗುರುತಿಸೋ ತರಹ ಯಾವುದೇ ಕೆಲಸನೂ ಆಗ್ತಾ ಇರಲಿಲ್ಲ. ಅಂದರೆ ಇವರನ್ನ ಸಂಪೂರ್ಣವಾಗಿ ಮೂಲೆ ಗುಂಪಾಗಿ ಮಾಡಿರ್ತಾರೆ ದಲಿತರನ್ನ. ಹಾಗೆ ಮಹಿಳೆಯರನ್ನು ಸಹ ಅದೇ ರೀತಿಯಾಗಿ ಕಾಣ್ತಾ ಇರ್ತಾರೆ. ಮಹಿಳೆಯರು ಒಂದು ಅನಿಷ್ಟದ ಪ್ರತೀಕವಾಗಿ ಕಾಣ್ತಾ ಇರ್ತಾರೆ. ಮಹಿಳೆಯರಿಗೆ ಅಷ್ಟೊಂದು ಒಳ್ಳೆಯ ಸ್ಥಾನಮಾನ ಏನೂ ಇರ್ತಾ ಇರಲಿಲ್ಲ. ಆದ್ದರಿಂದ ದಲಿತರು ಮತ್ತು ಮಹಿಳಾ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕೆ ಇಲ್ಲಿ ಹೆಚ್ಚು ಒತ್ತನ್ನು ನೀಡಲಾಗುತ್ತೆ. ಬ್ರಿಟಿಷರು ಆಂಗ್ಲ ಶಿಕ್ಷಣವನ್ನು ಭಾರತೀಯರ ವಿಮೋಚನೆಗಾಗಿ ದಾರಿಯಾಗಿದೆ ಎಂದು ಪ್ರತಿಪಾದಿಸುತ್ತಲೇ ವಸಾಹತು ಸಿದ್ಧಾಂತವನ್ನು ಭಾರತೀಯರ ಮೇಲೆ ಹೇರುತ್ತಾ ಹೋದರು ಎಂಬ ಚರ್ಚೆಗಳು ಇವೆ. ಅಂದರೆ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ತಗೊಂಡು ಬರ್ತಾರಲ್ಲ, ಅದು ಭಾರತೀಯರ ವಿಮೋಚನೆಗೆ ದಾರಿ ಮಾಡುತ್ತೆ. ಅಂದರೆ ಭಾರತೀಯರನ್ನು ವಿಮೋಚನೆ ಮಾಡೋದಕ್ಕೆ ದಾರಿ ಆಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಪ್ರತಿಪಾದನೆ ಮಾಡ್ತಾರೆ. ಪ್ರತಿಪಾದನೆ ಮಾಡ್ತಾನೆ ವಸಾಹತು ಸಿದ್ಧಾಂತವನ್ನು ಭಾರತೀಯರ ಮೇಲೆ ಹೇರುತ್ತಾ ಹೋದರು. ಈ ಬ್ರಿಟಿಷರು ಏನು ಮಾಡ್ತಾರೆ, ಭಾರತೀಯರ ಮೇಲೆ ಇಂತಹ ವಸಾಹತು ಸಿದ್ಧಾಂತಗಳನ್ನು ಹೇರ್ತಾ ಹೋಗ್ತಾರೆ. ಫಸ್ಟ್ ಬರ್ತಾರೆ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜ ಸ್ಥಾಪನೆ ಯಾವಾಗ ಆಗುತ್ತೆ? 1828ರಲ್ಲಿ. 1828ರಲ್ಲಿ ಸ್ಥಾಪನೆ ಆಗುತ್ತೆ. ಇದನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯರು ಸ್ಥಾಪನೆ ಮಾಡ್ತಾರೆ. ಆಧುನಿಕ ಕಾಲಘಟ್ಟ ಭಾರತದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿದವರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮೊದಲಿಗರು. ಆಧುನಿಕ ಕಾಲದಲ್ಲಿ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿದ ಮೊಟ್ಟ ಮೊದಲಿಗರು ಯಾರು ಅಂತ ಕೇಳಿದಾಗ ರಾಜಾರಾಮ್ ಮೋಹನ್ ರಾಯರು. ಇವರು ಈ ಬ್ರಹ್ಮ ಸಮಾಜದ ಮೂಲಕ ಜನರಲ್ಲಿ, ಅಂದರೆ ಸಮಾಜದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ಇವರು ಮೊದಲಿಗರಾಗಿರೋದ್ರಿಂದ ಇವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಭಾರತ ಪುನರುಜ್ಜೀವನದ ಪಿತಾಮಹ ಯಾರು ಅಂತ. ಸೊ ನೆನಪಲ್ಲಿ ಇಟ್ಕೊಳ್ರಿ. ರವೀಂದ್ರನಾಥ್ ಟ್ಯಾಗೋರ್ ಕರೆದಿರುವುದು. ಇವ್ರನ್ನ ಈ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕರೆದವ್ರು ಯಾರು ಅಂತ ಕೇಳಿದಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೀತಾರೆ. ಜಡತ್ವದಿಂದ ಕೂಡಿದ್ದ ಭಾರತೀಯ ಸಮಾಜದಲ್ಲಿ ಚೇತನ ತುಂಬುವ ಉದ್ದೇಶವನ್ನು ಹೊಂದಿದ್ದ ರಾಜಾರಾಮ್ ಮೋಹನ್ ರಾಯ್ 1814ರಲ್ಲಿ ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ 1814ರಲ್ಲಿ ಆತ್ಮೀಯ ಸಭಾ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಇದು 1819ರ ವೇಳೆಗೆ ಸ್ಥಗಿತಗೊಂಡಿತು. ಅಂದರೆ ಅದು ನಿಂತು ಹೋಗುತ್ತೆ, ಸ್ಟಾಪ್ ಆಗುತ್ತೆ ಅಲ್ಲಿಗೆ ಆ ಸಂಸ್ಥೆ. ಎಷ್ಟರಲ್ಲಿ? 1819ರಲ್ಲಿ. ನಂತರ 1828ರಲ್ಲಿ ಬ್ರಹ್ಮ ಸಭಾವನ್ನು ಸ್ಥಾಪಿಸಿದರು. 1828ರಲ್ಲಿ ಬ್ರಹ್ಮ ಸಭಾವನ್ನು ಸ್ಥಾಪಿಸ್ತಾರೆ. ಅದು ಮರು ವರ್ಷ ಬ್ರಹ್ಮ ಸಮಾಜ ಆಗುತ್ತೆ. ನೋಡಿ, 1828ರಲ್ಲಿ ಬ್ರಹ್ಮ ಸಭಾ ಅಂತ ಸ್ಥಾಪನೆ ಮಾಡ್ತಾರೆ. ಅದು 1829ರಲ್ಲಿ ಬ್ರಹ್ಮ ಸಮಾಜ ಆಗುತ್ತೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಬ್ರಹ್ಮ ಸಮಾಜ ಎಂದು ಮರುನಾಮಕರಣಗೊಂಡಿತು. ರಾಜಾರಾಮ್ ಮೋಹನ್ ರಾಯ್ ಪೂರ್ವ ಮತ್ತು ಪಶ್ಚಿಮದ ಚಿಂತನೆಗಳ ಸಮನ್ವಯದ ಪ್ರತಿನಿಧಿಯಾಗಿದ್ದರು. ಈ ರಾಜಾರಾಮ್ ಮೋಹನ್ ರಾಯ್ ಅವರೇನು ಪೂರ್ವದ ಚಿಂತನೆಗಳು ಮತ್ತು ಪಶ್ಚಿಮದ ಚಿಂತನೆಗಳು ಎರಡನ್ನೂ ಸಹ ಸಮನ್ವಯದ ರೀತಿಯಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂದರೆ ಪೂರ್ವದ ಚಿಂತನೆಗಳಂದರೆ ಈ ನಮ್ಮ ಭಾರತದ ಚಿಂತನೆಗಳು, ಆಮೇಲೆ ಪಶ್ಚಿಮದ ಚಿಂತನೆಗಳಂದ್ರೇನು ಬ್ರಿಟಿಷರ ಚಿಂತನೆಗಳು, ಇವೆರಡೂ ಸಮಾನವಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವ, ಬಾಲ್ಯ ವಿವಾಹ ಹಾಗೂ ಎಲ್ಲ ತರಹದ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜವು ಬಲವಾಗಿ ವಿರೋಧಿಸಿತು. ಇವೆಲ್ಲವನ್ನ ಇವರು ರಾಜಾರಾಮ್ ಮೋಹನ್ ರಾಯರು ವಿರೋಧಿಸ್ತಾರೆ ಬ್ರಹ್ಮ ಸಮಾಜದ ಮೂಲಕ.
ರಾಜಾರಾಮ್ ಮೋಹನ್ ರಾಯ್ ಮತ್ತು ಅವರ ಸಹವರ್ತಿಗಳು ಅರ್ಥಹೀನ ಸತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಂತೆ ಬ್ರಿಟಿಷ್ ಸರ್ಕಾರವನ್ನು ಕೋರಿದರು. ಈ ಸತಿ ಪದ್ಧತಿ ಅಂದ್ರೇನು? ಗಂಡ ತೀರಿ ಹೋದ್ಮೇಲೆ ಹೆಂಡತಿ ಆದವಳು ಪತಿಯ ಚಿತೆಯ ಮೇಲೇ ಜೀವಂತವಾಗಿ ತನ್ನನ್ನು ತಾನೇ ದಹನವನ್ನು ಮಾಡಿಕೊಳ್ಳೋದು, ಅಂದರೆ ಜೀವಂತವಾಗಿ ಆಕೆ ಚಿತೆಗೇರೋದು. ಈ ಅನಿಷ್ಟ ಪದ್ಧತಿಯನ್ನು ಸತಿ ಪದ್ಧತಿ ಅಂತ ಕರಿತಾ ಇರ್ತಾರೆ. ಇದನ್ನು ವಿರೋಧ ಮಾಡಬೇಕು ಅಂತ ರಾಜಾರಾಮ್ ಮೋಹನ್ ರಾಯರು ಬ್ರಿಟಿಷ್ ಸರ್ಕಾರಕ್ಕೆ ಅಪೀಲನ್ನು ಸಲ್ಲಿಸ್ತಾರೆ. ಇದರಿಂದ ಅಂದಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಂಕನು ಸತಿ ಪದ್ಧತಿ ಆಚರಣೆಯನ್ನು ಕಾನೂನು ಬಾಹಿರವೆಂದು ಘೋಷಿಸಿದರು. ಎಷ್ಟರಲ್ಲಿ? 1829ರಲ್ಲಿ. ಇದು ಕೇಳಿದರು, ಸತಿ ಪದ್ಧತಿ ಆಚರಣೆಯನ್ನು ವಿರೋಧಿಸಿದವರು ಅಂದರೆ ಕಾನೂನು ಬಾಹಿರ ಅಂತೇಳಿ ಘೋಷಣೆ ಮಾಡಿದವರು ಯಾರು ಅಂತ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಇದನ್ನು ಘೋಷಿಸ್ತಾರೆ 1829ರಲ್ಲಿ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪ್ರತಿಪಾದಿಸಿದ ರಾಜಾರಾಮ್ ಮೋಹನ್ ರಾಯ್ ಆ ಮೂಲಕ ಅಮಾನವೀಯ ಪದ್ಧತಿಗಳನ್ನು ತೊಡೆದು ಹಾಕಬಹುದೆಂದು ಬಲವಾಗಿ ನಂಬಿದ್ದರು. ಇವರೇನು ಮಾಡ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಪಾಶ್ಚಿಮಾತ್ಯ ಶಿಕ್ಷಣ ನಮ್ಮ ಭಾರತದಲ್ಲಿ ಇರಬೇಕು, ಅದರಿಂದ ಏನಾಗುತ್ತೆ, ಸಮಾಜದಲ್ಲಿ ನಡೀತಕ್ಕಂಥ ಅಮಾನವೀಯ ಪದ್ಧತಿಗಳನ್ನು ತಡೆಯೋದಕ್ಕೆ ಸಹಾಯಕವಾಗುತ್ತೆ ಅಂತ ನಂಬಿರ್ತಾರೆ ಇವರು. ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆ ಪರವಾಗಿದ್ದ ರಾಜಾರಾಮ್ ಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಕ್ರಿಯೆಯನ್ನು ಆರಂಭಿಸಿದರು. ಸಂವಾದ ಕೌಮುದಿ ಎನ್ನೋ ಪತ್ರಿಕೆಯನ್ನು ಹೊರಡಿಸಿದವರು ಯಾರು ಅಂತ ಹಿಂದಿ ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ರಾಜಾರಾಮ್ ಮೋಹನ್ ರಾಯ್ ಅವರು ಹೊರಡಿಸ್ತಾರೆ. ಈ ಪತ್ರಿಕೆ ಮೂಲಕ ಸಮಾಜದಲ್ಲಿ ಸುಧಾರಣೆಯನ್ನು ತರೋದಕ್ಕೆ ಇವರು ಪ್ರಯತ್ನವನ್ನು ಮಾಡ್ತಾರೆ. ಇವರು ವಿಧವಾ ವಿವಾಹ ಪರವಾಗಿರ್ತಾರೆ, ಆಮೇಲೆ ಏಕದೇವತಾರಾಧನೆಯ ಪರವಾಗಿಯೂ ಸಹ ಇರ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ಈ ರೀತಿಯಾದ ಸಮಾಜ ಸುಧಾರಣೆಗಳನ್ನು ಮಾಡ್ತಾರೆ. ನೋಡೋಣ ಬನ್ನಿ. ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ರಾಜಾರಾಮ್ ಮೋಹನ್ ರಾಯ್ ಯತ್ನಿಸಿದರು. ತಮ್ಮ ವಿಚಾರವನ್ನು ಸಮರ್ಥಿಸಲು 5 ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಬಂಗಾಳಿ ಭಾಷೆಗೆ ಭಾಷಾಂತರಿಸಿದರು. ಅಂದರೆ ತಮ್ಮ ವಿಚಾರಗಳನ್ನು ಸಮರ್ಥನೆ ಮಾಡಿಕೊಳ್ಳೋ ಸಲುವಾಗಿ ಇವರೇನು ಮಾಡ್ತಾರೆ, 5 ಉಪನಿಷತ್ತುಗಳನ್ನು ಉಪನಿಷತ್ತುಗಳು ಸಂಸ್ಕೃತ ಭಾಷೆಯಲ್ಲಿ ಇರ್ತವೆ, ಈ ಸಂಸ್ಕೃತದಿಂದ ಬಂಗಾಳಿ ಭಾಷೆಗೆ ಭಾಷಾಂತರ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದ ಮೊದಲಿಗರಲ್ಲಿ ಒಬ್ಬರು. ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದನೆ ಮಾಡ್ತಾರಲ್ಲ, ಇವರೊಬ್ಬರೇ ಅಲ್ಲ, ಇನ್ನೂ ಕೆಲವು ಜನ ಅಂದರೆ ಇಂಗ್ಲಿಷ್ ಶಿಕ್ಷಣ ನಮ್ಮ ಭಾರತದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಇವರು ಸಹ ಒಬ್ಬರಾಗಿರ್ತಾರೆ. ತಮ್ಮ ಖರ್ಚಿನಲ್ಲಿ ಇಂಗ್ಲಿಷ್ ಶಾಲೆ ನಡೆಸ್ತಾ ಇದ್ರು. ಅವರು ವೇದಾಂತ ಕಾಲೇಜನ್ನು ಕೂಡ ಸ್ಥಾಪಿಸಿದರು. ನೋಡಿ, ಇವರು ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯರು ಭಾರತೀಯ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕರಲ್ಲಿ ಒಬ್ಬರಾಗಿರ್ತಾರೆ. ಹಲವು ನಿಯತಕಾಲಿಕೆಗಳನ್ನು ಅವರು ಪ್ರಕಟಿಸ್ತಾರೆ. ಒಟ್ಟಿನಲ್ಲಿ ಅವರು ಜೀವನವಿಡೀ ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡಿದರು. ಅವರ ಸಮಾಜಮುಖಿ ಕಾರ್ಯಗಳನ್ನು ಮುಂದೆ ದೇವೇಂದ್ರನಾಥ್ ಟ್ಯಾಗೋರ್ ಮತ್ತು ಕೇಶವ್ ಚಂದ್ರ ಸೇನ್ ಅವರು ಮುಂದುವರಿಸ್ತಾರೆ. ನೋಡಿ, ಈ ಥರ ಕೇಳ್ತಾರೆ, ರಾಜಾರಾಮ್ ಮೋಹನ್ ರಾಯರ ನಂತರ ಅವರ ಸಾಮಾಜಿಕ ಕಾರ್ಯಗಳನ್ನು ಯಾರು ಮುಂದುವರಿಸಿದರು ಅಂತ. ದೇವೇಂದ್ರನಾಥ್ ಟ್ಯಾಗೋರು ಮತ್ತು ಕೇಶವ್ ಚಂದ್ರ ಸೇನ್ ಇವರಿಬ್ಬರು ಇದನ್ನು ಮುಂದುವರಿಸ್ತಾರೆ. ಇನ್ನೊಂದು ಹೇಳಬೇಕು, ರಾಜಾರಾಮ್ ಮೋಹನ್ ರಾಯ್ ಇರ್ತಾರಲ್ಲ, ವಿಧವಾ ವಿವಾಹವನ್ನು ನಂಬ್ತಾ ಇರ್ತಾರೆ. ಅದೇ ರೀತಿಯಾಗಿ ಅವರ ಅಣ್ಣ ತೀರಿ ಹೋದ್ಮೇಲೆ ಅಣ್ಣನ ಹೆಂಡತಿಗೆ ಇದೇ ರೀತಿಯಾದ ಸತಿ ಪದ್ಧತಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಅದರಿಂದ ಇವರು ತಪ್ಪಿಸ್ತಾರೆ ಅವರನ್ನು, ಅಣ್ಣನ ಹೆಂಡತಿನ ತಪ್ಪಿಸಿ ಅವರನ್ನೇ ಇವರು ವಿವಾಹವಾಗ್ತಾರೆ. ಅಣ್ಣನ ಹೆಂಡತಿನೇ ಇವರು ವಿವಾಹವಾಗ್ತಾರೆ. ಯಾಕಂದರೆ ವಿಧವಾ ಪುನರ್ವಿವಾಹಕ್ಕೆ ಇವರು ಬೆಂಬಲವನ್ನು ಕೊಡ್ತಾ ಇರ್ತಾರಲ್ಲ, ಹಾಗಾಗಿ ಅಣ್ಣ ತೀರೋದ್ಮೇಲೆ ಅವ್ರ ಅತ್ತಿಗೆ ವಿಧವೆ ಆಗ್ತಾರಲ್ಲ, ಅವರನ್ನು ಇವರೇ ಮದುವೆ ಆಗ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು. ರಾಜ ಎಂಬುದು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಮೊಘಲ್ ಬಾದಶಾಹ 1829ರಲ್ಲಿ ನೀಡಿದ ಬಿರುದಾಗಿತ್ತು. ಇವರಿಗೆ ರಾಜ ಅನ್ನೋ ಬಿರುದನ್ನು ಯಾರು ನೀಡಿದರು ಅಂತ ಕೇಳಿದಾಗ ಮೊಘಲ್ ಬಾದಶಾಹ ಇವರಿಗೆ ಈ ಬಿರುದನ್ನು ನೀಡ್ತಾರೆ. ಎಷ್ಟರಲ್ಲಿ? 1829ರಲ್ಲಿ. ನೆನಪಲ್ಲಿ ಇಟ್ಕೊಳ್ರಿ, 1829ರಲ್ಲೇ ಈ ಸತಿ ಪದ್ಧತಿ ಆಚರಣೆ ಕಾನೂನು ಬಾಹಿರ ಅಂತೇಳಿ ಜಾರಿಗೆ ಬಂದಿರುತ್ತೆ ನೋಡಿ. ನೆಕ್ಸ್ಟು ಪ್ರಾರ್ಥನಾ ಸಮಾಜ ಬರುತ್ತೆ 1867ರಲ್ಲಿ. ಇದನ್ನು ಸ್ಥಾಪಿಸಿದವರು ಆತ್ಮಾರಾಮ್ ಪಾಂಡುರಂಗ ಅವರು ಇದನ್ನು ಪ್ರಾರಂಭಿಸುತ್ತಾರೆ. ಇದು ಬ್ರಹ್ಮ ಸಮಾಜದ ನಂತರ ಮುಂಬೈ ಪ್ರದೇಶದಲ್ಲಿ ಪ್ರಾರಂಭವಾದ ಪ್ರಮುಖ ಸಮಾಜ ಸುಧಾರಣಾ ಸಂಸ್ಥೆಯಾಗಿದೆ.
ಯಾವ ಪ್ರದೇಶದಲ್ಲಿ ಪ್ರಾರಂಭವಾಗುತ್ತೆ? ಮುಂಬೈ ಪ್ರದೇಶದಲ್ಲಿ ಅನ್ನೋದನ್ನು ನೆನಪಲ್ಲಿರಲಿ. ಓಕೆ, ನೆಕ್ಸ್ಟು ಬಾಳ ವಾಗ್ಳೆ, ಎನ್ ಜಿ ಚಂದಾವರ್ಕರ್, ಎಂ ಜಿ ರಾನಡೆ ಮತ್ತು ಇತರರು ಇದರ ಪ್ರಮುಖ ನಾಯಕರು. ನೋಡಿ, ಈ ಥರ ಕೇಳ್ತಾರೆ, ಇದರ ಪ್ರಮುಖ ನಾಯಕರು ಯಾರು ಅಂತ ಕೇಳ್ತಾರೆ. ಯಾರ್ಯಾರು ಅಂತ ಕೇಳಿದಾಗ ಬಾಳ ವಾಗ್ಳೆ, ಎನ್ ಜಿ ಚಂದಾವರ್ಕರ್, ಆಮೇಲೆ ಎಂ ಜಿ ರಾನಡೆ ಮತ್ತು ಇತರರು. ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ಮಹಿಳೆಯರ ಸ್ಥಾನಮಾನದ ಉನ್ನತೀಕರಣ ಮತ್ತು ಶೋಷಿತ ವರ್ಗದವರ ಅಭಿವೃದ್ಧಿಯ ಕಡೆಗೆ ಇವರು ಗಮನವನ್ನು ಹರಿಸ್ತಾರೆ. ಅಲ್ಲದೆ ನಿರ್ಗತಿಕರಿಗೆ ಮತ್ತು ಅನಾಥರಿಗೆ ಆಶ್ರಮಗಳನ್ನು ಸ್ಥಾಪಿಸಿದರು. ಈ ಪ್ರಾರ್ಥನಾ ಸಮಾಜ ಏನು ಮಾಡುತ್ತೆ? ಸಮಾಜದಲ್ಲಿ ವಿಧವಾ ವಿವಾಹವನ್ನು ಪ್ರೇರೇಪಿಸ್ತಾರೆ. ಆಮೇಲೆ ಅಂತರ್ಜಾತಿ ವಿವಾಹಗಳಿಗೆ ಅನುವನ್ನು ಮಾಡಿಕೊಡ್ತಾರೆ, ಅಂದರೆ ಮನ್ನಣೆಯನ್ನು ನೀಡ್ತಾರೆ. ಮಹಿಳೆಯರ ಸ್ಥಾನಮಾನದ ಉನ್ನತೀಕರಣ, ಮಹಿಳೆಯರ ಸ್ಥಾನಮಾನ ಉನ್ನತವಾಗೋ ಥರ ಮಾಡ್ತಾರೆ. ಹಾಗೆ ಶೋಷಿತ ವರ್ಗದವರ ಅಭಿವೃದ್ಧಿ ಕಡೆಗೆ ಇವರು ಗಮನವನ್ನು ಹರಿಸ್ತಾರೆ. ಅಲ್ಲದೆ ನಿರ್ಗತಿಕರಿಗೆ ಮತ್ತು ಅನಾಥರಿಗೆ ಆಶ್ರಮಗಳನ್ನು ಇವರು ಕಟ್ಟಿಸ್ತಾರೆ. ವಿಧವೆಯರ ಉದ್ಧಾರಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸಹ ಇವರು ತೆರೀತಾರೆ. ನೆಕ್ಸ್ಟು ಸತ್ಯಶೋಧಕ ಸಮಾಜ ಬರುತ್ತೆ. ಎಷ್ಟರಲ್ಲಿ ಅಂತಂದರೆ 1873ರಲ್ಲಿ ಸತ್ಯಶೋಧಕ ಸಮಾಜ ಬರುತ್ತೆ. ಮಹಾತ್ಮ ಜ್ಯೋತಿಬಾ ಫುಲೆ ಈ ಸಮಾಜದ ಸ್ಥಾಪಕರಾಗಿದ್ದಾರೆ, ಅಂದರೆ ಇವರು ಪ್ರಾರಂಭಿಸ್ತಾರೆ. ಎಷ್ಟರಲ್ಲಿ? 1873ರಲ್ಲಿ. ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳವಳಿ ಪ್ರಾರಂಭವಾಯಿತು. ಈ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಂದ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ? ಬ್ರಾಹ್ಮಣೇತರ ಚಳುವಳಿಗಳು ಪ್ರಾರಂಭವಾಗ್ತವೆ. ಮಹಾರಾಷ್ಟ್ರದ ಕೆಳವರ್ಗದವರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಎಲ್ಲಿ? ಮಹಾರಾಷ್ಟ್ರದ ಕೆಳವರ್ಗದವರಲ್ಲಿ ಜಾಗೃತಿ ಮೂಡಿಸಬೇಕು ಅಂಥೇಳಿ ಇವ್ರು ಏನು ಮಾಡ್ತಾರೆ? ಈ ಸಮಾಜದ ಪ್ರಾರಂಭವನ್ನು ಮಾಡ್ತಾರೆ, ಸತ್ಯಶೋಧಕ ಸಮಾಜವನ್ನು. ಅಸ್ಪೃಶ್ಯರು, ಅನಾಥರು ಮತ್ತು ವಿಧವೆಯರಿಗಾಗಿ ಶಾಲೆಗಳನ್ನು ತೆರೀತಾರೆ. ಹಾಗೆಯೇ ಬ್ರಾಹ್ಮಣ ಪುರೋಹಿತಶಾಹಿಯನ್ನು ಖಂಡಿಸಿದ ಅವರು ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿ ತಮ್ಮ ಚಿಂತನೆಗಳನ್ನು ಸಂವಾದದ ರೂಪದಲ್ಲಿ ವಿವರಿಸಿದರು. ಇದು ಕೇಳ್ತಾರೆ, ಆಲ್ರೆಡಿ ಕೇಳಿದ್ದಾರೆ ಇದು ಎಕ್ಸಾಮಲ್ಲಿ. ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಜ್ಯೋತಿಬಾ ಫುಲೆ ಅವರು ರಚಿಸ್ತಾರೆ ಇದನ್ನು. ಪತ್ನಿ ಸಾವಿತ್ರಿಬಾಯಿಯ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸಿದರು. ಈತನ ಪತ್ನಿ ಯಾರಾಗಿರ್ತಾರೆ? ಸಾವಿತ್ರಿಬಾಯಿ. ಇವರಿಬ್ಬರು ಸಹ ಪುಣೆಯಲ್ಲಿ ಬಾಲಕಿಯರ ಶಾಲೆಗಳನ್ನು ಆರಂಭ ಮಾಡ್ತಾರೆ. ಆಮೇಲೆ ಬಾಲ ವಿಧವೆಯರಿಗೆ 1863ರಲ್ಲಿ ಪುನರ್ವಸತಿ ಕೇಂದ್ರವನ್ನು ತೆರೆಯುವ ಮೂಲಕ ಆಗ ನಡೆಯುತ್ತಿದ್ದ ಶಿಶು ಹತ್ಯೆಗಳ ಪ್ರಕರಣಗಳನ್ನು ಕೊನೆಗಾಣಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಏನಾಗಿರುತ್ತೆ? ಈ ಶಿಶು ಹತ್ಯೆಗಳ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಇವ್ರು ಏನು ಮಾಡ್ತಾರೆ? ಈ ಬಾಲ ವಿಧವೆಯರನ್ನು 1863ರಲ್ಲಿ ಪುನರ್ವಸತಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಆಗ ನಡೀತಿದ್ದ ಆ ಶಿಶು ಹತ್ಯೆಗಳ ಪ್ರಕರಣವನ್ನು ಇವರು ಕೊನೆಗಾಣಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ವಿಧವಾ ವಿವಾಹವನ್ನು ಉತ್ತೇಜಿಸಿದರು. ವಾಸ್ತವವಾಗಿ ಫುಲೆ ಅವರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಸ್ವೀಕರಿಸಿದರು. ನೋಡಿ, ಫುಲೆ ಅವರನ್ನು ಬಿ ಆರ್ ಅಂಬೇಡ್ಕರ್ ಇದ್ದಾರಲ್ಲ, ಅವರು ತಮ್ಮ ತಾತ್ವಿಕ ಮಾರ್ಗದರ್ಶಕರಂತೇಳಿ ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟು ಯುವ ಬಂಗಾಳಿ ಚಳುವಳಿ ಬರುತ್ತೆ. ರಾಜಾರಾಮ್ ಮೋಹನ್ ರಾಯ್ ಅವರ ಸುಧಾರಣಾ ತುಡಿತ ಬಂಗಾಳದ ಅನೇಕ ಯುವ ಚಿಂತಕರನ್ನು ಪ್ರೇರೇಪಿಸಿತು. ಇದು ಯುವ ಬಂಗಾಳಿ ಚಳುವಳಿಗೆ ನಾಂದಿಯಾಯಿತು. ಇವರು ರಾಜಾರಾಮ್ ಮೋಹನ್ ರಾಯನ್ ಬ್ರಹ್ಮ ಸಮಾಜ ತಗೊಂಡು ಬಂದು ಅದ್ರ ಮೂಲಕ ಜನರಲ್ಲಿ ಕೆಲವೊಂದಿಷ್ಟು ಸುಧಾರಣಾ ಮನೋಭಾವವನ್ನು ಪ್ರೇರೇಪಿಸ್ತಾನಲ್ಲ, ಅದರಿಂದ ಅನೇಕ ಜನ ಯುವ ಚಿಂತನಶೀಲರು ಪ್ರೇರೇಪಿತರಾಗ್ತಾರೆ. ಇದರಿಂದ ಯುವ ಬಂಗಾಳಿ ಚಳುವಳಿ ನಾಂದಿಯಾಗುತ್ತೆ. ಆಂಗ್ಲೋ ಇಂಡಿಯನ್ ಯುವಕ ಹೆನ್ರಿ ವಿವಿಯನ್ ಡಿರೋಜಿಯವರು ಈ ಚಳುವಳಿಯ ನೇತಾರರಾಗಿದ್ದಾರೆ. ನೋಡಿ, ಬಂಗಾಳ ಚಳುವಳಿ ಐತಲ್ಲ, ಯುವ ಬಂಗಾಳಿ ಚಳುವಳಿ, ಇದರ ನೇತಾರರು ಯಾರು ಅಂತ ಕೇಳ್ತಾರೆ, ನಾಯಕರು ಯಾರು ಅಂತ. ಆವಾಗ ಈ ಯುವಕ ಯಾರು? ಹೆನ್ರಿ ವಿವಿಯನ್ ಡಿರೋಜಿ ಇರ್ತಾರಲ್ಲ, ಇವರು ಇದರ ನಾಯಕರಾಗಿರ್ತಾರೆ. ಸ್ವಂತಿಕೆ ಮತ್ತು ವಿವೇಚನೆಯಿಂದ ಆಲೋಚಿಸುವಂತೆ ಅವರು ಯುವಕರಿಗೆ ಕರೆ ನೀಡ್ತಾರೆ. ಅಂದರೆ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಯೋಚನೆ ಮಾಡಿ ಅನ್ನೋದು ಇವರು ಯುವಕರಲ್ಲಿ ಕರೆ ನೀಡ್ತಾರೆ. ಆದರೆ ಭಾರತೀಯರು ಆ ಸಮಯದಲ್ಲಿ ಅವರ ಕರೆಗೆ ಸೂಕ್ತವಾಗಿ ಸ್ಪಂದಿಸಲಿಲ್ಲ. ಯಾರೇ ಆಗಲಿ
ಒಳ್ಳೇದು ಹೇಳಕ್ಕೆ ಹೋದರೆ ಬೇಗ ಅರ್ಥ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲೂ ಸಹ ಹಂಗೆ ಆಗುತ್ತೆ ನೋಡಿ. ನೆಕ್ಸ್ಟು ಆರ್ಯ ಸಮಾಜ ಬರುತ್ತೆ. ಆರ್ಯ ಸಮಾಜ ಎಷ್ಟರಲ್ಲಿ? 1875ರಲ್ಲಿ ಬರುತ್ತೆ. ಇದನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಪ್ರಾರಂಭಿಸ್ತಾರೆ. ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಅವರ ಮೊದಲ ಹೆಸರು ಮೂಲಶಂಕರ. ಇದು ಕೇಳಿದ್ರು, ಆರ್ಯ ಸಮಾಜ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರು. ಸ್ವಾಮಿ ದಯಾನಂದ ಸರಸ್ವತಿ ಸ್ಥಾಪನೆ ಮಾಡ್ತಾರೆ. ಅವರ ಮೂಲ ಹೆಸರು ಏನು ಅಂತಲೂ ಸಹ ಕೇಳಿದ್ರು. ಮೂಲಶಂಕರ ಇವ್ರ ಮೂಲ ಹೆಸರಾಗಿರುತ್ತೆ. ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಪುನಃ ಸ್ಥಾಪನೆಯಾಗಬೇಕು ಎಂಬುದು ಇವರ ಆಶಯವಾಗುತ್ತೆ. ವೇದಗಳ ಕಾಲದಲ್ಲಿ ಯಾವ ರೀತಿಯ ಸಮಾಜ ಇರುತ್ತಲ್ಲ, ಅದು ಭಾರತದಲ್ಲಿ ಪುನರ್ ಸ್ಥಾಪನೆಯಾಗಬೇಕು ಅನ್ನೋದು ಇವರ ಆಶಯವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಡ್ತಾರೆ. ಇದು ಕೇಳಿದ್ರು ಎಕ್ಸಾಮಲ್ಲಿ, ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವರು ಯಾರು ಅಂತ. ಇದು ದಯಾನಂದ ಸರಸ್ವತಿಯವರು ಈ ಥರ ಕರೆ ನೀಡ್ತಾರೆ. ನೆಕ್ಸ್ಟು ಮೂರ್ತಿ ಪೂಜೆ, ಅಸ್ಪೃಶ್ಯತೆ, ಬಾಲ್ಯ ವಿವಾಹ ಮತ್ತು ಜಾತಿ ಪದ್ಧತಿಯನ್ನು ಇವರು ಖಂಡಿಸಿದರು. ದಯಾನಂದ ಸರಸ್ವತಿಯವರು ಅಂತರ್ಜಾತಿ ವಿವಾಹ ಮತ್ತು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ. ನೋಡಿ, ಎಲ್ಲರೂ ಸೇಮ್ ಅದೇ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಆಮೇಲೆ ವಿಧವೆಯರಿಗೆ ವಿವಾಹ ಆಗೋದಕ್ಕೆ ಅನುಮತಿ ಕೊಡ್ತಾರೆ, ಅವಕಾಶವನ್ನು ನೀಡ್ತಾರೆ. ಮಹಿಳೆಯರಿಗೆ ಉನ್ನತವಾದ ಸ್ಥಾನಮಾನ ನೀಡೋ ಸಲುವಾಗಿ ಹೋರಾಟ ಮಾಡ್ತಾರೆ. ಈ ಕೆಳವರ್ಗದವರಿಗೆ ಅಭಿವೃದ್ಧಿ ಮಾಡೋ ಕಡೆಗೆ ಗಮನ ಹರಿಸ್ತಾರೆ. ಹಾಗೆಯೇ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಕಳಿಗೆ, ಬಾಲಕಿಯರಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಅವರು ತುಂಬ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ. ಎಲ್ಲರೂ ಈ ಸಮಾಜ ಸುಧಾರಕರೆಲ್ಲರೂ ಸಹ ಇದೇ ಒಂದು ಉದ್ದೇಶ ಇಟ್ಕೊಂಡು ಈ ಚಳುವಳಿಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಸಮಾಜದಲ್ಲಿ ಸುಧಾರಣೆಗಳನ್ನು ತರ್ತಾರೆ. ಅಲ್ಲದೆ ಏಕದೇವತಾರಾಧನೆಯನ್ನು ಸಹ ಇವರು ಪ್ರತಿಪಾದನೆ ಮಾಡ್ತಾರೆ. ಓಕೆ, ನೆಕ್ಸ್ಟು ದಯಾನಂದ ಸರಸ್ವತಿಯವರು ತಮ್ಮ ವಿಚಾರಧಾರೆಯನ್ನು ಪ್ರಸಿದ್ಧ ಕೃತಿಯಾದ ಸತ್ಯಾರ್ಥ ಪ್ರಕಾಶದಲ್ಲಿ ವ್ಯಕ್ತಪಡಿಸ್ತಾರೆ. ನೋಡಿ, ಸತ್ಯಾರ್ಥ ಪ್ರಕಾಶ ಈ ಕೃತಿಯನ್ನು ರಚಿಸಿದವರು ಯಾರು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದರು. ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿಯವರು ಬರೀತಾರೆ. ಆರ್ಯ ಸಮಾಜವು ಭಾರತೀಯ ಶಿಕ್ಷಣಾಭಿವೃದ್ಧಿಗೆ ಶ್ರಮಿಸಿದಲ್ಲದೆ ರಾಷ್ಟ್ರೀಯ ಚಳುವಳಿಗೆ ಸ್ಫೂರ್ತಿಯನ್ನು ಸಹ ನೀಡುತ್ತೆ. ಆರ್ಯ ಸಮಾಜದ ನಾಯಕರಾದ ಲಾಲಾ ಹಂಸರಾಜ್, ಈ ಆರ್ಯ ಸಮಾಜದ ನಾಯಕರು ಯಾರು? ಲಾಲಾ ಹಂಸರಾಜ್ ಅವರು ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆ, ಲಾಹೋರಲ್ಲಿ, ಪ್ರೆಸೆಂಟು ಲಾಹೋರ್ ಎಲ್ಲಿದೆ? ಪಾಕಿಸ್ತಾನದಲ್ಲಿದೆ. ಈ ಲಾಹೋರ್ದಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು 1886ರಲ್ಲಿ ಸ್ಥಾಪನೆ ಮಾಡ್ತಾರೆ. ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜ್ ಅಂತೇಳಿ ಎಷ್ಟರಲ್ಲಿ? 1886ರಲ್ಲಿ ಸ್ಥಾಪನೆ ಮಾಡ್ತಾರೆ. ತಿಲಕ್, ಲಾಲಾ ಲಜಪತ್ ರಾಯರಂತಹ ರಾಷ್ಟ್ರೀಯ ನಾಯಕರು ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಗಾಢವಾಗಿ ಪ್ರಭಾವಿತರಾದರು. ಯಾರು ನೋಡಿ? ತಿಲಕ್ ಅವರು, ಆಮೇಲೆ ಲಾಲಾ ಲಜಪತ್ ರಾಯ್ ಅವರು ಈ ಆರ್ಯ ಸಮಾಜದ ತತ್ವಗಳಿಂದ ಪ್ರೇರೇಪಿತರಾಗ್ತಾರೆ. ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ದಯಾನಂದರ ಶಿಷ್ಯರಾದ ಶ್ರದ್ಧಾನಂದರು ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದರು. ಇದು ಕೇಳಿದ್ರು, ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ. ಈ ದಯಾನಂದರ ಶಿಷ್ಯರು ಯಾರಾಗಿರ್ತಾರೆ? ಶ್ರದ್ಧಾನಂದರು ಈ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಈ ಚಳುವಳಿಯ ಉದ್ದೇಶವೇನು ಅಂತಲೂ ಕೇಳಿದ್ರು. ಇದೇನು ಹಿಂದೂ ಧರ್ಮಕ್ಕೆ ಬೇರೆ ಧರ್ಮಕ್ಕೆ ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ಈ ಶುದ್ಧಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ದಯಾನಂದರು ಕೇವಲ ಜನ್ಮದ ಆಧಾರದಲ್ಲಿ ಬ್ರಾಹ್ಮಣರು ಅಧಿಕಾರ ಪಡೆಯುವುದನ್ನು ತಿರಸ್ಕರಿಸಿದರು. ಈ ಜನ್ಮದ ಆಧಾರದ ಮೇಲೆ ಅಧಿಕಾರವನ್ನು ಪಡೆಯೋದು ಈ ತಪ್ಪು ಅಂತ ಇವರು ಹೇಳ್ತಾರೆ. ಸ್ತ್ರೀಯರ ಸಹಿತ ಎಲ್ಲರಿಗೂ ವೇದಗಳನ್ನು ಕಲಿಯುವ ಅಧಿಕಾರವಿದೆ ಅಂತೇಳಿ ಘೋಷಿಸ್ತಾರೆ. ಅಂದರೆ ಸ್ತ್ರೀಯರಿಗೂ ಸಹ ವೇದ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡೋ ಥರ ಇವರು ಹೇಳ್ತಾರೆ. ಗೋಪೂಜೆಯನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಆಮೇಲೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆರ್ಯ ಸಮಾಜವು ಸ್ವರಾಜ್ಯ ಮತ್ತು ಸ್ವದೇಶಿ ಭಾವನೆಯನ್ನು ಪ್ರಚೋದಿಸಿದ ಒಂದು ಆಂದೋಲನವಾಗಿತ್ತು. ಈ ಥರ ಕೊಡ್ತಾರೆ ನೋಡಿ. ಸ್ವರಾಜ್ಯ ಮತ್ತು ಸ್ವದೇಶಿ ಭಾವನೆಯನ್ನು ಪ್ರಚೋದಿಸಿದ ಒಂದು ಆಂದೋಲನವಾಗಿತ್ತು ಯಾವುದು? ಆರ್ಯ ಸಮಾಜ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳು ಇಲ್ಲಿದ್ದಾವೆ ನೋಡಿ.
ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಲಾಹೋರ್ನಲ್ಲಿ ಆರ್ಯ ಸಮಾಜ ಇದೆ. ಇದು ಈ ಪ್ರೆಸೆಂಟು ಪಾಕಿಸ್ತಾನದಲ್ಲಿದೆ. ಇಲ್ಲೇ ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1880 ಎಷ್ಟೋ ಇತ್ತಲ್ಲ ಇಲ್ಲಿ. ಓಕೆ, 1886ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಇಲ್ಲಿ ಅಲಿಗರ್ ಚಳುವಳಿ ಆಗುತ್ತೆ. ನೆಕ್ಸ್ಟು ಬ್ರಹ್ಮ ಸಮಾಜ, ರಾಮಕೃಷ್ಣ ಮಿಷನ್ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಬ್ರಹ್ಮ ಸಮಾಜ ಕೂಡ ಅಲ್ಲೇ ಆಗುತ್ತೆ. ಆಮೇಲೆ ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜ ಇದೆ. ಪುಣೆಯಲ್ಲಿ ಸತ್ಯಶೋಧಕ ಸಮಾಜ ಇದೆ. ಪ್ರಾರ್ಥನಾ ಸಮಾಜ ಎಷ್ಟರಲ್ಲಿ? 1867. ಈ ಸತ್ಯಶೋಧಕ ಸಮಾಜ ಎಷ್ಟು? 1873. ಸೊ ನೀವು ಈ ಥರ ಮ್ಯಾಪ್ ಬಂದಮೇಲೆ ಈ ಥರ ಮಾರ್ಕ್ ಮಾಡಿ ನೀವು ಅಲ್ಲಿ ಇಸ್ವಿ ಎಲ್ಲ ಬರೆದ್ಬಿಟ್ರೆ ತುಂಬ ಚೆನ್ನಾಗಿ ನೆನಪಲ್ಲಿ ಇರುತ್ತೆ, ಕನ್ಫ್ಯೂಸ್ ಆಗೋದಿಲ್ಲ. ಥಿಯೋಸಾಫಿಕಲ್ ಸೊಸೈಟಿ ಇಲ್ಲಿ ಬರುತ್ತೆ ನೋಡ್ರಿ, ಇಲ್ಲಿದೆ ಥಿಯೋಸಾಫಿಕಲ್ ಸೊಸೈಟಿ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ರಾಮಕೃಷ್ಣ ಮಿಷನ್ ಬರುತ್ತೆ ನೆಕ್ಸ್ಟು. 1897ರಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ವಾಮಿ ವಿವೇಕಾನಂದ ಅವರು ಈ ಯುವಕರಿಗೆ ಒಂದು ಕರೆಯನ್ನು ನೀಡ್ತಾರೆ. ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಅಂದರೆ ಎದ್ದೇಳ್ರಿ, ನಿಮ್ಮ ಗುರಿ ನೀವು ಮುಟ್ಟೋ ತನಕ ನಿಲ್ಲಬೇಡ್ರಿ ಅಂತ ಇವರು ಕರೆಯನ್ನು ಕೊಡ್ತಾರೆ ಸ್ವಾಮಿ ವಿವೇಕಾನಂದ ಅವರು. ಭಾರತೀಯ ಯುವ ಜನತೆಗೆ ನೀಡಿದ ಕರೆಯಾಗಿದೆ. ಇವರ ಮೊದಲ ಹೆಸರು ನರೇಂದ್ರನಾಥ್ ದತ್ತ ಆಗಿರುತ್ತೆ. ಇದು ಕೇಳಿದ್ರು, ವಿವೇಕಾನಂದರ ಮೊದಲ ಹೆಸರು ಏನು ಅಂತ. ನರೇಂದ್ರನಾಥ್ ದತ್ತ. ಇವರು ಕಲ್ಕತ್ತಾದಲ್ಲಿ 1863 ಜನವರಿ 12ರಂದು ಜನಿಸ್ತಾರೆ. ಈ ಡೇಟ್ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಕೇಳಿದ್ರು ಹಿಂದೆ ಎಕ್ಸಾಮಲ್ಲಿ. 1863 ಜನವರಿ 12ರಂದು ಇವರು ಜನಿಸ್ತಾರೆ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದ ಇವರು ತದನಂತರದಲ್ಲಿ ಸನ್ಯಾಸತ್ವ ಸ್ವೀಕರಿಸಿದರು. ಇವರೇನಾಗಿರ್ತಾರೆ? ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿರ್ತಾರೆ. ನಂತರ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ರಾಮಕೃಷ್ಣರ ಮರಣ ನಂತರ ಅವರ ಶಿಷ್ಯರನ್ನು ಒಗ್ಗೂಡಿಸಿ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ನರೇಂದ್ರನಾಥ್ ದತ್ತರ ಹೆಗಲ ಮೇಲೆ ಬಿತ್ತು. ಈ ರಾಮಕೃಷ್ಣ ಮರಣ ಆದಮೇಲೆ ಅವ್ರ ಶಿಷ್ಯರಿಗೆ ಈತ ಮುಂದೆ ಅಂದರೆ ಮಾರ್ಗದರ್ಶನವನ್ನು ನೀಡ್ತಾರೆ. 1892ರಲ್ಲಿ ಖೇತ್ರಿಯ ರಾಜ ಅಜಿತ್ ಸಿಂಗ್ ಸಲಹೆಯ ಮೇರೆಗೆ ನರೇಂದ್ರನಾಥ್ ದತ್ತರ ಹೆಸರು ಸ್ವಾಮಿ ವಿವೇಕಾನಂದ ಎಂದು ಮರುನಾಮಕರಣವಾಯಿತು. ನೋಡಿ, ಈ ಥರ ಕೇಳ್ತಾರೆ. ಇದೇನು ನರೇಂದ್ರನಾಥ್ ದತ್ತ ಅಂತ ಇದ್ದ ಹೆಸರು ಸ್ವಾಮಿ ವಿವೇಕಾನಂದ ಎಂದು ಮರುನಾಮಕರಣ ಯಾವಾಗಾಯಿತು ಅಂತ ಕೇಳ್ತಾರೆ. 1892ರಲ್ಲಿ ಆಗುತ್ತೆ. ಅದು ಯಾರ ಒಬ್ಬ ಸಲಹೆ ಮೇರೆಗೆ ಆಗುತ್ತೆ ಅಂತಂದರೆ ಖೇತ್ರಿಯ ರಾಜ ಅಜಿತ್ ಸಿಂಗರ ಸಲಹೆಯ ಮೇರೆಗೆ ಸ್ವಾಮಿ ವಿವೇಕಾನಂದ ಅಂತ ಹೆಸರು ಮರುನಾಮಕರಣವಾಗುತ್ತೆ. ನೆಕ್ಸ್ಟು ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆದ ಪ್ರಥಮ ವಿಶ್ವಧರ್ಮ ಸಮ್ಮೇಳನದಲ್ಲಿ 1893ರಲ್ಲಿ ನಡೆಯುತ್ತೆ ಪ್ರಥಮ ವಿಶ್ವಧರ್ಮ ಸಮ್ಮೇಳನ. ಅದರಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ ಸ್ವಾಮಿ ವಿವೇಕಾನಂದ ಅವರು. ಅಲ್ಲಿ ಅವರು ವೇದಾಂತವನ್ನು ಕುರಿತು ಮಾಡಿದ ಭಾಷಣ ಅವರನ್ನು ವಿಶ್ವವಿಖ್ಯಾತರನ್ನಾಗಿ ಮಾಡುತ್ತೆ. ಈ ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೀತದಲ್ಲ ಪ್ರಥಮ ವಿಶ್ವಧರ್ಮ ಸಮ್ಮೇಳನ, ಅದರಲ್ಲಿ ಹಿಂದೂ ಧರ್ಮದ ಪರವಾಗಿ ಇವರು ಭಾಗಿಯಾಗ್ತಾರೆ. ಅಲ್ಲಿ ಇವರು ಮಾಡಿರ್ತಕ್ಕಂಥ ಭಾಷಣದಿಂದ ಇಡೀ ಜಗತ್ತೇ ಇವರನ್ನು ಗುರುತಿಸೋ ಥರ ಆಗುತ್ತೆ. ಪಶ್ಚಿಮ ಸಂಸ್ಕೃತಿಯ ಹಲವು ಸಾಧನೆಗಳು, ಮಹಿಳಾ ಸಮಾನತೆಯ ಆಶಯಗಳು ಅವರಿಗೆ ಹಿಡಿಸಿದವು. ಓಕೆ, ನೆಕ್ಸ್ಟು ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿದ ವಿವೇಕಾನಂದರು ಭಾರತದ ಅಂದಿನ ಸಾಮಾಜಿಕ ಸ್ಥಿತಿಗತಿಯನ್ನು ಕಂಡು ಮರುಗಿದರು. ಇವರು ಕಾಲ್ನಡಿಗೆಯಲ್ಲೇ ಭಾರತ ತುಂಬ ಸಂಚಾರವನ್ನು ಮಾಡ್ತಾರೆ. ಸಂಚಾರ ಮಾಡೋ ಟೈಮಲ್ಲಿ ಭಾರತದ ಸಾಮಾಜಿಕ ಸ್ಥಿತಿಗತಿಗಳನ್ನು ನೋಡಿ ಇವರು ತುಂಬಾ ಕೊರಗ್ತಾರೆ. ಎಲ್ಲಿಯವರೆಗೆ ಜನರು ಹಸಿವು, ಬಡತನ ಮತ್ತು ಅಜ್ಞಾನದಲ್ಲಿರುವರೋ ಅಲ್ಲಿಯವರೆಗೆ ನಾನು ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಈ ಸಮಾಜದಲ್ಲಿ ಹಸಿವು ಮತ್ತು ಬಡತನ ಅಜ್ಞಾನ ಎಲ್ಲಿತನ ಹೋಗಂಗಿಲ್ವೋ ಅಲ್ಲಿತನ ನಾನು ಮತ್ತೆ ಜನ್ಮ ತಾಳಿ ಅಂದರೆ ಇಲ್ಲೇ ಹುಟ್ಟಿ ಅದನ್ನು ಹೋಗಲಾಡಿಸೋದಕ್ಕೆ ಶ್ರಮಿಸ್ತೀನಿ, ಅಂದರೆ ಕಾರ್ಯ ಮಾಡ್ತೀನಿ ಅಂತ ಇವರು ಹೇಳ್ತಾರೆ. ಶ್ರಮ ಪಡ್ತೀನಿ ಅದಕ್ಕೋಸ್ಕರ ಅಂತ ಹೇಳ್ತಾರೆ.
ಪಂಡಿತ್ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಸಂಸ್ಕೃತ ಕಾಲೇಜನ್ನು ತೆರೆದರು. ಇದು ಕೇಳ್ತಾರೆ, ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಸಂಸ್ಕೃತ ಕಾಲೇಜನ್ನು ತೆರೆದವರು ಯಾರು? ಯಾಕಂದರೆ ಬ್ರಾಹ್ಮಣರು ಮತ್ತು ಈ ಮೇಲ್ವರ್ಗದವರು ಮಾತ್ರ ಸಂಸ್ಕೃತ ಮತ್ತು ವೇದಾಧ್ಯಯನವನ್ನು ಅಭ್ಯಾಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಇರೋದಿಲ್ಲ. ಬಟ್ ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ್ ಇರ್ತಾರಲ್ಲ, ಇವರು ಆ ಅವಕಾಶವನ್ನು ಕಲ್ಪಿಸ್ತಾರೆ. ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಈ ಸಂಸ್ಕೃತ ಕಾಲೇಜನ್ನು ತೆರೀತಾರೆ. 1856ರಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹ ಕಲ್ಕತ್ತಾದಲ್ಲಿ ವಿದ್ಯಾಸಾಗರ್ ನೇತೃತ್ವದಲ್ಲಿ ನಡೆಯಿತು. ನೋಡಿ, 1856ರಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಏನಾಗುತ್ತೆ, ಕಾನೂನುಬದ್ಧವಾಗಿ ವಿಧವಾ ಪುನರ್ವಿವಾಹ ಕೋಲ್ಕತ್ತಾದಲ್ಲಿ ನಡೆಯುತ್ತೆ. ಕಾನೂನುಬದ್ಧವಾಗಿ ನಡೀತಾ ಅಂದರೆ ಈ ವಿಧವೆಯರು ಆಗಿನ ಕಾಲದಲ್ಲಿ ವಿಧವೆಯರಿಗೆ ಅನಿಷ್ಟ ಅಂತ ಅನ್ನೋ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಅವರಿಗೂ ಸಹ ಪುನರ್ವಿವಾಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಮಾಜ ಸುಧಾರಕರೆಲ್ಲ ಚಳುವಳಿಯನ್ನು ಮಾಡ್ತಾರಲ್ಲ. ಹಾಗಾಗಿ ಇಲ್ಲೇನಾಗುತ್ತೆ, ವಿಧವೆ ಮೊದಲ ಬಾರಿಗೆ ಈ ಮೇಲ್ವರ್ಗದಲ್ಲಿ ಕಾನೂನುಬದ್ಧವಾಗಿ ವಿಧವಾ ಪುನರ್ವಿವಾಹ ಆಗುತ್ತೆ. ಎಲ್ಲಿ ಅಂತ ಕೇಳಿದಾಗ ಕಲ್ಕತ್ತಾದಲ್ಲಿ ಆಗುತ್ತೆ. ಅದು ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ನೋಡಿ, ಮಾನವ ಹಿತ ಮತ್ತು ಸಮಾಜ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲು ಅವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಸ್ತ್ರೀಯರ ಬಗ್ಗೆ ಅಪಾರ ಕಾಳಜಿ ಹಾಗೂ ಗೌರವ ಹೊಂದಿರ್ತಾರೆ ಇವರು. ಆಮೇಲೆ ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಅಂತೇಳಿ ಒತ್ತಿ ಹೇಳ್ತಾರೆ. ನೋಡಿ, ಸ್ತ್ರೀಯರ ಮೇಲೆ ಎಂಥ ಒಳ್ಳೆ ಭಾವನೆ ಇಟ್ಕೊಂಡಿರ್ತಾರೆ ನೋಡಿ ಇವರು. ಸ್ತ್ರೀಯರ ಉದ್ಧಾರ ಆದರೆ ಮಾತ್ರ ನಮ್ಮ ರಾಷ್ಟ್ರದ ಉದ್ಧಾರ ಆಗುತ್ತೆ ಅಂತ ಒತ್ತಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅವರು. ದರಿದ್ರ ನಾರಾಯಣರ ಸೇವೆಗೆ ಕರೆ ನೀಡಿದರು. ದರಿದ್ರ ನಾರಾಯಣ ಅಂತಂದ್ರೇನು, ಬಡವರ ಸೇವೆ ಮಾಡಬೇಕು ಅಂತ ಕರೆ ನೀಡ್ತಾರೆ. ಒಟ್ಟಾರೆ ಭಾರತದ ಉನ್ನತಿಯ ಕನಸನ್ನ ಇವರು ಕಂಡಿದ್ರು. ಸ್ವಾಮಿ ವಿವೇಕಾನಂದರನ್ನು ಬಾಲಗಂಗಾಧರ ತಿಲಕ್ ಅವರು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತ ಕರೀತಾರೆ. ನೋಡಿ, ಇದು ಕೇಳಿದ್ರು ಹಿಂದೆ ಎಕ್ಸಾಮಲ್ಲಿ ಏನಂತ, ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತೇಳಿ ಯಾರನ್ನ ಕರೆದ್ರು ಅಂತ ಕೇಳಿದ್ರು. ಸ್ವಾಮಿ ವಿವೇಕಾನಂದ ಅವ್ರನ್ನ ಕರೀತಾರೆ. ಯಾರು ಕರೆದ್ರು ಅಂತ ಕೇಳಿದಾಗ ಈ ಬಾಲಗಂಗಾಧರ ತಿಲಕ್ ಅನ್ನೋದು ನೆನಪಲ್ಲಿರಲಿ. ಸುಭಾಷ್ ಚಂದ್ರ ಬೋಸರನ್ನು ಒಳಗೊಂಡಂತೆ ಅನೇಕ ರಾಷ್ಟ್ರೀಯ ಹೋರಾಟಗಾರರು ಇವರ ಬರವಣಿಗೆಗಳಿಂದ ಪ್ರೇರಣೆಗೊಂಡಿದ್ರು. ಈ ಸ್ವಾಮಿ ವಿವೇಕಾನಂದರ ಬರವಣಿಗೆಗಳಿಂದ ಯಾರ್ಯಾರು ಪ್ರೇರಣೆಗೊಂಡಿದ್ರು ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಮತ್ತು ಇತರ ಅನೇಕ ರಾಷ್ಟ್ರೀಯ ಹೋರಾಟಗಾರರು ಪ್ರೇರಣೆಯನ್ನು ಹೊಂದ್ತಾರೆ. ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಮೈಸೂರು ಸಂಸ್ಥಾನಕ್ಕೆ ಭೇಟಿ ನೀಡಿದ್ದರು. ಚಿಕಾಗೋ ಸಮ್ಮೇಳನ ಆಗುತ್ತಲ್ಲ, ಅಲ್ಲಿ ಭಾಗಿಯಾಗೋಕ್ಕೂ ಮುಂಚೆ ಅವರಿಗೆ ಅಲ್ಲಿಗೆ ಹೋಗೋದಕ್ಕೆ ದುಡ್ಡಿರೋದಿಲ್ಲ. ಹಾಗಾಗಿ ಇವ್ರೇನು ಮಾಡ್ತಾರೆ, ಮೈಸೂರು ಸಂಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ. ವಿವೇಕಾನಂದರನ್ನು ತಮ್ಮ ಅರಮನೆಗೆ ಆಹ್ವಾನಿಸಿದ 10ನೇ ಚಾಮರಾಜ ಒಡೆಯರ್ ಅವರು ಸಮ್ಮೇಳನಕ್ಕೆ ಹೋಗಲು ಧನ ಸಹಾಯವನ್ನು ನೀಡಿದರು. ಇದು ಸಹ ಕೇಳಿದರು. ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕಾದ್ರೆ ದುಡ್ಡಿನ ಅಭಾವ ಉಂಟಾಗುತ್ತೆ. ಆಗ ಅವರಿಗೆ ಯಾರು ದುಡ್ಡಿನ ಸಹಾಯವನ್ನು ನೀಡ್ತಾರೆ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ಅದು 10ನೇ ಚಾಮರಾಜ ಒಡೆಯರ್ ಅವರು ಇವರಿಗೆ ದುಡ್ಡಿನ ಸಹಾಯವನ್ನು ಮಾಡ್ತಾರೆ. ವಿವೇಕಾನಂದರ ಸಲಹೆ ಮೇಲೆ ದಲಿತರಿಗೆ 3 ಪ್ರತ್ಯೇಕ ಶಾಲೆಗಳನ್ನು ಮೈಸೂರು ಒಡೆಯರ್ ತೆರೆದರು. ಇವರು ವಿವೇಕಾನಂದರು ಸಲಹೆಯನ್ನು ನೀಡ್ತಾರೆ ಇದು ಚಾಮರಾಜ ಒಡೆಯರ್ ಅವರಿಗೆ. ದಲಿತರಿಗೆ 3 ಪ್ರತ್ಯೇಕ ಶಾಲೆಗಳನ್ನು ತೆರೀತಾರೆ ಮೈಸೂರಿನಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಥಿಯೋಸಾಫಿಕಲ್ ಸೊಸೈಟಿ ಬರುತ್ತೆ. ಎಷ್ಟರಲ್ಲಿ? ಇದು ಸಹ 1875ರಲ್ಲಿ ಬರುತ್ತೆ. ಥಿಯೋಸಾಫಿಕಲ್ ಸೊಸೈಟಿ ಅಂದರೆ ಬ್ರಹ್ಮ ವಿದ್ಯಾ ಸಮಾಜ ಅಂತ ಅರ್ಥ. ಈ ಸೊಸೈಟಿಯನ್ನು ರಷ್ಯನ್ ಅಮೇರಿಕನ್ ಮಹಿಳೆ ಮ್ಯಾಡಮ್ HP ಬ್ಲಾವಟ್ಸ್ಕಿ ಮತ್ತು ಅಮೇರಿಕಾದ ಕರ್ನಲ್ HS ಆಲ್ಕಾಟ್ ಅವರು ನ್ಯೂಯಾರ್ಕ್ನಲ್ಲಿ ಸ್ಥಾಪಿಸಿದರು. ಈ ರಷ್ಯನ್ ಅಮೇರಿಕನ್ ಮಹಿಳೆ ಆಗಿರ್ತಾರೆ ಯಾರು, ಮ್ಯಾಡಮ್ ಬ್ಲಾವಟ್ಸ್ಕಿ ಅಂತ ಕರೀತಾರೆ. HP
ಮೇಡಮ್ ಎಚ್ ಪಿ ಬ್ಲಾವಟ್ಸ್ಕಿ, ಆಮೇಲೆ ಅಮೆರಿಕಾದ ಕರ್ನಲ್ ಎಚ್ ಎಸ್ ಅಲ್ಕಾಟ್ ಇವರು ಈ ನ್ಯೂಯಾರ್ಕ್ನಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಭಾರತಕ್ಕೆ ಆಗಮಿಸಿ ಚೆನ್ನೈ ಬಳಿಯ ಅಡ್ಯಾರ್ ಎಂಬ ಸ್ಥಳದಲ್ಲಿ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭಿಸಿದರು. ಈ ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವಾಗಿ ಭಾರತದಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದರೆ ಈ ಚೆನ್ನೈ ಬಳಿಯ ಅಡ್ಯಾರ್ ಎಂಬಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಡಾಕ್ಟರ್ ಅನಿ ಬೆಸೆಂಟ್ ಇದರ ಅಧ್ಯಕ್ಷರಾದರು. ಅನಿ ಬೆಸೆಂಟ್ ಅವರು ಇದರ ಅಧ್ಯಕ್ಷರಾಗ್ತಾರೆ. ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದ ಅವರು ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದರು. ಈ ಅನಿ ಬೆಸೆಂಟ್ ಅವರು ಇದ್ದಾರಲ್ಲ, ಈ ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡು ಈ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ವೀಲ್ ಎಂಬ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಇದು ಕೇಳಿದ್ರು, ಅನಿ ಬೆಸೆಂಟ್ ಅವರು ಹೊರಡಿಸಿರ್ತಕ್ಕಂಥ ಪತ್ರಿಕೆಗಳು ಯಾವ್ಯಾವು ಅಂತ. ನ್ಯೂ ಇಂಡಿಯಾ ಮತ್ತು ಕಾಮನ್ವೀಲ್ ಎಂಬ ಪತ್ರಿಕೆಗಳನ್ನು ಇವರು ಹೊರಡಿಸ್ತಾರೆ. ನೋಡಿ, ನ್ಯೂ ಇಂಡಿಯಾ ಅನಿ ಬೆಸೆಂಟ್ ಅವ್ರದ್ದು, ಯಂಗ್ ಇಂಡಿಯಾ ಅಂತ ಬರುತ್ತೆ. ಯಂಗ್ ಇಂಡಿಯಾ ಇದು ಮಹಾತ್ಮ ಗಾಂಧೀಜಿ ಅವ್ರದ್ದು. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಓಕೆ, ಭಾರತದಲ್ಲಿ ಥಿಯೋಸಾಫಿಕಲ್ ಚಳವಳಿಯ ಕೇಂದ್ರ ಶಕ್ತಿಯಾಗಿ ಈ ಚಳವಳಿಯನ್ನು ಮುನ್ನಡೆಸಿದರು. ಭಾರತದಲ್ಲಿ ಥಿಯೋಸಾಫಿಕಲ್ ಚಳವಳಿಯ ಕೇಂದ್ರ ಶಕ್ತಿಯಾಗಿ ಇವರೇನು ಮಾಡ್ತಾರೆ, ಈ ಚಳವಳಿಯನ್ನು ಮುನ್ನಡೆಸ್ತಾರೆ ಭಾರತದಲ್ಲಿ ಅನಿ ಬೆಸೆಂಟ್ ಅವರು. ಓಕೆ, ನೆಕ್ಸ್ಟ್ ನೋಡೋಣ. ಅನಿ ಬೆಸೆಂಟ್ ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಇದು ಸಹ ಕೇಳಿದ್ರು ನೋಡಿ. ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಅನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡ್ತಾರೆ. ಅದು ಎಲ್ಲಿ ಅಂದರೆ ಬನಾರಸ್ನಲ್ಲಿ. ಇದೇ ಮುಂದೆ ಏನಾಗುತ್ತೆ, ಬನಾರಸ್ ಹಿಂದೂ ಯೂನಿವರ್ಸಿಟಿಯಾಗಿ ಮರುನಾಮಕರಣವಾಗುತ್ತೆ. ಅವರು ಮುಂದೆ ಹೋಮ್ ರೂಲ್ ಚಳವಳಿಯನ್ನು ಸಹ ಆರಂಭಿಸ್ತಾರೆ. ಯಾರು, ಅನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳವಳಿಯನ್ನು ಆರಂಭಿಸ್ತಾರೆ. ಹಾಗೆಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸ್ತಾರೆ. ಎಷ್ಟರಲ್ಲಿ ಅಂದರೆ 1917ರಲ್ಲಿ. ಇದು ಕೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಅಂತ ಕೇಳಿದಾಗ ಅನಿ ಬೆಸೆಂಟ್ ಅವರು 1917ರಲ್ಲಿ. ಹಾಗೆಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷ ಯಾರಾಗಿದ್ರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಈ ಹಿಂದೆ ಸಹ ಕೇಳಿದ್ದಾರೆ ಸಾಕಷ್ಟು ಸಾರಿ. ಅದು ಸರೋಜಿನಿ ನಾಯ್ಡು ಅಂತ ನೆನಪಲ್ಲಿ ಇರಲಿ. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆ. ಅದೇ ರೀತಿಯಾಗಿ ಈ ಭಾರತೀಯ ಕಾಂಗ್ರೆಸ್ಸಿನ ಭಾರತೀಯ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅಲಿಗಢ್ ಚಳವಳಿ ಮತ್ತು ಸರ್ ಸೈಯದ್ ಅಹ್ಮದ್ ಖಾನರ ಬಗ್ಗೆ ನೋಡೋಣ. ಬಹುತೇಕ ಮುಸ್ಲಿಮರು ಪಾಶ್ಚಾತ್ಯ ಶಿಕ್ಷಣವನ್ನು ಸಂಶಯದಿಂದ ನೋಡುತ್ತಿದ್ದರು. ಅಂದರೆ ಈ ಮುಸ್ಲಿಮರು ಏನು ಮಾಡ್ತಾರೆ, ಬಹುತೇಕ ಜನರು ಅಂದರೆ ಬಹಳಷ್ಟು ಜನರವರು ಈ ಪಾಶ್ಚಾತ್ಯ ಶಿಕ್ಷಣವನ್ನು ಸಂಶಯದಿಂದ ನೋಡ್ತಾ ಇದ್ರು, ಅದನ್ನು ನಂಬ್ತಾ ಇರಲಿಲ್ಲ. ಮತ್ತು ತಮ್ಮ ಧರ್ಮ ಹಿತಾಸಕ್ತಿಗೆ ಮಾರಕವೆಂದು ಇವರು ನಂಬಿದ್ದರು. ಆರಂಭದಲ್ಲಿ ನವಾಬ್ ಅಬ್ದುಲ್ ಲತೀಫರು 1863ರಲ್ಲಿ ಮಹಮ್ಮಡನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೇಳಿದ್ರು ನೋಡಿ, ಮಹಮ್ಮಡನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತಂದರೆ ನವಾಬ್ ಅಬ್ದುಲ್ ಲತೀಫರು ಇರ್ತಾರಲ್ಲ, ಇವರು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1863ರಲ್ಲಿ. ಈ ಸಂಸ್ಥೆಯ ಮೂಲಕ ಮುಸ್ಲಿಮರಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ವಿಸ್ತರಣೆ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಾರೆ. ಜೊತೆಗೆ ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯ ತರುವ ಪ್ರಯತ್ನವನ್ನು ಸಹ ಇವರು ಮಾಡ್ತಾರೆ. ಈ ಪ್ರಯತ್ನಕ್ಕೆ ಚಳವಳಿಯ ರೂಪ ನೀಡಿದವರು ಸರ್ ಸೈಯದ್ ಅಹ್ಮದ್ ಖಾನ್. ಈ ರೀತಿಯೆಲ್ಲ ಹಿಂದೂ ಮುಸ್ಲಿಂ ಸೋದರತ್ವ ಅಂದರೆ ಸಾಮರಸ್ಯ ತರಬೇಕು ಈ ಎರಡು ಧರ್ಮಗಳಲ್ಲಿ ಅಂತ ಪ್ರಯತ್ನ ಪಟ್ಟಿದ್ದ್ಯಾರು, ಅಬ್ದುಲ್ ಲತೀಫರು. ಇದನ್ನು ಚಳವಳಿ ರೂಪದಲ್ಲಿ ತಂದವರು ಯಾರು ಅಂತ ಕೇಳಿದಾಗ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಚಳವಳಿ ರೂಪದಲ್ಲಿ ತರ್ತಾರೆ. 1817ರಲ್ಲಿ ದೆಹಲಿಯಲ್ಲಿ ಜನಿಸಿದ ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ನ್ಯಾಯಾಂಗ ಅಧಿಕಾರಿಯಾಗಿ ನೇಮಕಗೊಂಡರು. ನೋಡಿ, 1817ರಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರುತ್ತಲ್ಲ,
1817ರಲ್ಲಿ ಇವರು ಜನಿಸ್ತಾರೆ ದೆಹಲಿಯಲ್ಲಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇವರು ನ್ಯಾಯಾಂಗಾಧಿಕಾರಿಯಾಗಿ ನೇಮಕವಾಗಿರ್ತಾರೆ. ತನ್ನ ಸಮುದಾಯದ ಇಂಗ್ಲಿಷ್ ಶಿಕ್ಷಣದಿಂದ ತಮ್ಮ ಸಮುದಾಯ ಅಂದರೆ ಮುಸ್ಲಿಂ ಸಮುದಾಯ ಏನಾಗಿರುತ್ತೆ, ಇಂಗ್ಲಿಷ್ ಶಿಕ್ಷಣದಿಂದ ವಂಚಿತರಾಗಿ ಆರ್ಥಿಕ ಹಾಗೂ ಸಾಮಾಜಿಕ ಅವಕಾಶಗಳನ್ನು ಕಳೆದುಕೊಂಡಿದೆ ಎಂದು ಇವರು ಭಾವಿಸ್ತಾರೆ. ಶಿಕ್ಷಣವನ್ನು ಪಡೆಯುವ ಮೂಲಕ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯ ಸೂಕ್ತ ಪ್ರಾತಿನಿಧ್ಯ ಪಡೆಯಬೇಕೆಂಬುದು ಇವರ ಮಹದಾಶಯ ಆಗಿರುತ್ತೆ. ಅಂದರೆ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದು ಅವರು ಅಭಿವೃದ್ಧಿ ಕಾಣಬೇಕು ಅನ್ನೋದು ಇವ್ರದ ಸರ್ ಸೈಯದ್ ಅಹಮದ್ ಖಾನ್ ಅವರ ಆಶಯ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಅಂತೆಯೇ ಒಬ್ಬ ಸಮಾಜ ಸುಧಾರಕರಾಗಿ ಪರ್ದಾ ಪದ್ಧತಿ, ಬಹುಪತ್ನಿತ್ವ ಮತ್ತು ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ಇವರು ವಿರೋಧಿಸ್ತಾರೆ. ಪರ್ದಾ ಪದ್ಧತಿಯನ್ನು ಈ ಮುಸ್ಲಿಂ ಮಹಿಳೆಯರು ಬುರ್ಕಾ ಹಾಕೊಂತಾರಲ್ಲ, ಮುಖದ ಮುಂದೆ ಪರ್ದೆಯನ್ನು ಹಾಕೊಂತಾರಲ್ಲ, ಅದನ್ನು ಇವರು ವಿರೋಧಿಸ್ತಾರೆ. ಹಾಗೆ ಬಹುಪತ್ನಿತ್ವ, ಒಂದಕ್ಕಿಂತ ಹೆಚ್ಚು ಪತ್ನಿಯರನ್ನು ಹೊಂದಿರ್ತಾರಲ್ಲ, ಅದಕ್ಕೆ ಬಹುಪತ್ನಿತ್ವ ಅಂತಾರೆ ಅದನ್ನು. ಆಮೇಲೆ ವಿವಾಹ ವಿಚ್ಛೇದನ, ಈ ತಲಾಕ್ ಕೊಟ್ಟು ವಿಚ್ಛೇದನ ಮಾಡ್ಕೊತಾರಲ್ಲ, ಆ ಪದ್ಧತಿಗಳನ್ನು ಇವರು ವಿರೋಧಿಸ್ತಾರೆ. ಇಂಗ್ಲಿಶಿನ ವೈಜ್ಞಾನಿಕ ಮತ್ತು ಸಾಹಿತ್ಯ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಯಾರು ಸ್ಥಾಪನೆ ಮಾಡ್ತಾರೆ? ಸರ್ ಸೈಯದ್ ಅಹಮದ್ ಖಾನ್ ಅವರು. ಎದಕ್ಕಂತಂದರೆ ಈ ಇಂಗ್ಲಿಷ್ ವೈಜ್ಞಾನಿಕ ಮತ್ತು ಸಾಹಿತ್ಯ ಕೃತಿಗಳನ್ನು ಉರ್ದು ಭಾಷೆಗೆ ಭಾಷಾಂತರ ಮಾಡೋ ಸಲುವಾಗಿ ಈ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಅನಂತರದಲ್ಲಿ ಈ ಸಂಸ್ಥೆ ಸೈಂಟಿಫಿಕ್ ಸೊಸೈಟಿ ಅಂತ ಮರುನಾಮಕರಣವಾಗುತ್ತೆ. ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚಾರಪಡಿಸಲು ಅಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಅನ್ನೋ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ. ಇದನ್ನು ಸಹ ಕೇಳ್ತಾರೆ. ಅಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ, ಸರ್ ಸೈಯದ್ ಅಹಮದ್ ಖಾನ್ ಅವರು. ನೋಡಿ, ಈ ಪತ್ರಿಕೆಯು ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುತ್ತೆ. ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಭಾಷೆಗಳಲ್ಲಿ ಪ್ರಕಟವಾಗುತ್ತೆ ಈ ಪತ್ರಿಕೆ ಅಂತ ಕೇಳ್ತಾರೆ. ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುತ್ತೆ. 1875ರಲ್ಲಿ ಮಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದರು. 1875ರಲ್ಲಿ ಮಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆ ಆಗುತ್ತೆ. ಈ ಸಂಸ್ಥೆಯೇ 1920ರಲ್ಲಿ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಮಾರ್ಪಡುತ್ತೆ. ನೋಡಿ, ಇದು ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಈ ಹಿಂದೆ ಎಕ್ಸಾಮಲ್ಲಿ ಸಾಕಷ್ಟು ಸಾರಿ ಕೇಳಿದ್ದಾರೆ ಇದು. ಮಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜೇ ಮುಂದೆ 1920ರಲ್ಲಿ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಮಾರ್ಪಡುತ್ತೆ. ಓಕೆ, ನೆಕ್ಸ್ಟು ಶ್ರೀ ನಾರಾಯಣ ಗುರು ಅವರು ಬರ್ತಾರೆ. ಶ್ರೀ ನಾರಾಯಣ ಗುರು ಓರ್ವ ಪ್ರಮುಖ ಸಂತ ಮತ್ತು ಸಮಾಜ ಸುಧಾರಕರಾಗಿ ಪ್ರಸಿದ್ಧಿಯನ್ನು ಹೊಂದಿರ್ತಾರೆ. ಇವರು 1854ರಲ್ಲಿ ತಿರುವಾಂಕೂರಿನ ಇಳವ ಸಮುದಾಯದ ಕುಟುಂಬವೊಂದರಲ್ಲಿ ಜನಿಸ್ತಾರೆ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ, ಇದು ಕೇಳಿದ್ದಾರೆ ನೋಡಿ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು ಅಂತ ಕೇಳಿದರು. ನಾರಾಯಣ ಗುರು ಅವರು ಸ್ಥಾಪನೆ ಮಾಡ್ತಾರೆ. ಈ TET ಮತ್ತು GPSTRನಲ್ಲೇ ಕೇಳಿದ್ದಾರೆ, ಸುಮಾರು ಒಂದು 2-3 ಸರಿ ಕೇಳಿದ್ದಾರೆ ನೋಡಿ ಈ ಕ್ವಶನ್ನ. ಇದನ್ನು ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ 1903ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅದರ ಮೂಲಕ ಅವರು ಕೇರಳದ ಎಳವರ ಸೇರಿದಂತೆ ಹಿಂದುಳಿದ ಸಮುದಾಯಗಳ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗಾಗಿ ಶ್ರಮಿಸ್ತಾರೆ. ಈ ಸಂಸ್ಥೆನ ಎದಕ್ಕೆ ಸ್ಥಾಪನೆ ಮಾಡ್ತಾರಂದರೆ, ಎಳವರು ಅಂತಂದರೆ ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥ ಸಮುದಾಯದವರು ಇವರು. ಎಳವರು ಸೇರಿದಂತೆ ಹಿಂದುಳಿದ ಸಮುದಾಯಗಳ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಪ್ರಗತಿಗಾಗಿ ಇವರು ಪ್ರಯತ್ನ ಪಡ್ತಾರೆ. ಜಾತಿ ಪದ್ಧತಿ, ಪ್ರಾಣಿ ಬಲಿಯನ್ನು ಇವರು ವಿರೋಧಿಸಿದರು. ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ ಭೇದರಹಿತವಾಗಿ ಎಲ್ಲರೂ ಪ್ರವೇಶ ನೀಡಿದರು. ಸಂಸ್ಕೃತ ಕಾಲೇಜನ್ನು ತೆರೀತಾರೆ. ಇಲ್ಲಿ ಕೆಳವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ಆದರೆ ಇವ್ರು ಏನು ಮಾಡ್ತಾರೆ, ಸಂಸ್ಕೃತ ಶಾಲೆಯನ್ನು ತೆರೆದು ಅಲ್ಲಿ ಜಾತಿ ಮತ ಭೇದ ಮಾಡಲಾರ್ದೇನೆ ಎಲ್ಲರಿಗೂ ಸಹ ಅವಕಾಶವನ್ನು ನೀಡ್ತಾರೆ. ಅವರು ಸುಮಾರು 30 ದೇವಸ್ಥಾನಗಳನ್ನು ನಿರ್ಮಿಸಿದರು. ಕೇರಳದ ಅಸ್ಪೃಶ್ಯರು ಸೇರಿದಂತೆ ಎಲ್ಲ ಜಾತಿಯವರಿಗೂ ಪ್ರವೇಶ ಕಲ್ಪಿಸಿದರು. ಕೆಳಜಾತಿಯವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇರೋದಿಲ್ಲ. ಇವರು ಏನು ಮಾಡ್ತಾರೆ, 30ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿ ಅಲ್ಲಿ ಎಲ್ಲ ವರ್ಗದವರಿಗೂ, ಕೇರಳದ ಅಸ್ಪೃಶ್ಯರಿಗೂ ಸೇರಿದಂತೆ ಎಲ್ಲ ಜಾತಿಯವರಿಗೂ ಸಹ ಪ್ರವೇಶವನ್ನು ಕಲ್ಪಿಸ್ತಾರೆ ದೇವಾಲಯಗಳಲ್ಲಿ.
ದೇವಾಲಯಗಳಲ್ಲಿ ಎಲ್ಲ ಮತಧರ್ಮಗಳ ಗ್ರಂಥಗಳನ್ನು ಒಳಗೊಂಡ ಉತ್ತಮ ಗ್ರಂಥಾಲಯ ಇರಬೇಕೆಂದು ಬಯಸಿದರು. ಶ್ರೀ ನಾರಾಯಣ ಗುರು ಅವರ ಆಶಯವು ಈ ಹೇಳಿಕೆಯಲ್ಲಿ ವ್ಯಕ್ತವಾಗುತ್ತೆ. ನೋಡಿ, ಈ ವಾಕ್ಯ ಒಂದು ಕೇಳಿದ್ರು ಎಕ್ಸಾಮಲ್ಲಿ. ಒಬ್ಬ ದೇವರು, ಒಂದು ಧರ್ಮ ಮತ್ತು ಒಂದು ಜಾತಿ, ಒನ್ ಗಾಡ್, ಒನ್ ರಿಲಿಜನ್ ಆ್ಯಂಡ್ ಒನ್ ಕ್ಯಾಸ್ಟ್. ಇವರ ಪ್ರಭಾವ ಈ ಹೇಳಿಕೆಯನ್ನು ನೀಡಿದ್ದು ಯಾರು ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಈ ನಾರಾಯಣ ಗುರು ಅವರು ಈ ಹೇಳಿಕೆಯನ್ನು ನೀಡ್ತಾರೆ. ಇವರ ಪ್ರಭಾವ ಕರ್ನಾಟಕದ ಮೇಲೂ ಉಂಟಾಗಿರುವುದನ್ನು ಗಮನಿಸಬಹುದು. ನಾರಾಯಣ ಗುರು ಅವರು 1928ರಲ್ಲಿ ನಿಧನ ಹೊಂದ್ತಾರೆ. ನೆಕ್ಸ್ಟು ಮಹಿಳಾ ಸಮಾಜ ಸುಧಾರಕಿಯರು ಬರ್ತಾರೆ. ಅದರಲ್ಲಿ ಸಾವಿತ್ರಿಬಾಯಿ ಅವರು ಪ್ರಮುಖರಾಗಿರ್ತಾರೆ. ಯಾರ್ಯಾರು? ಮೇಡಮ್ H.P. ಬ್ಲಾವಟ್ಸ್ಕಿ, ಆನಿ ಬೆಸೆಂಟ್, ಸಾವಿತ್ರಿಬಾಯಿ ಫುಲೆ, ತಾರಾಬಾಯಿ ಶಿಂದೆ, ಪಂಡಿತ್ ರಮಾಬಾಯಿ ಮುಂತಾದವರು ಭಾರತದ ಪ್ರಮುಖ ಸಾಮಾಜಿಕ ಸುಧಾರಕರಾಗಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅವರು ಬರ್ತಾರೆ. ಇವ್ರ ಬಗ್ಗೆ ನೋಡೋಣ. ಸಾವಿತ್ರಿಬಾಯಿ ಫುಲೆ ಭಾರತದ ಪ್ರಸಿದ್ಧ ಸಮಾಜ ಸುಧಾರಕರು, ಶೈಕ್ಷಣಿಕ ಸುಧಾರಕರು ಹಾಗೂ ಕವಯಿತ್ರಿ ಕೂಡ ಆಗಿದ್ದಾರೆ. ತಮ್ಮ ಪತಿ ಜ್ಯೋತಿಬಾ ಫುಲೆಯವರೊಡಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಗಳನ್ನು ಆರಂಭ ಮಾಡ್ತಾರೆ. ಬಾಲಕಿಯರ ಶಾಲೆಗಳನ್ನು ಆರಂಭ ಮಾಡಿ ತಾವೇ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಬಾಲ ವಿಧವೆಯರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಅಲ್ಲಿ ನಡೀತಾ ಇದ್ದ ಶಿಶು ಹತ್ಯೆ ಪ್ರಕರಣಗಳನ್ನು ಕೊನೆಗಾಣಿಸುವ ಸಲುವಾಗಿ ಪ್ರಯತ್ನವನ್ನು ಮಾಡ್ತಾರೆ. ಜಾತಿ ಪದ್ಧತಿ, ಲಿಂಗ ಅಸಮಾನತೆ ವಿರುದ್ಧ ಇವರು ಹೋರಾಟವನ್ನು ಮಾಡ್ತಾರೆ. ಅದಕ್ಕಾಗಿ ಅವರು ಸಮಾಜದ ವಿರೋಧವನ್ನು ಎದುರಿಸಬೇಕಾಯಿತು. ಈ ಬಾಲ ವಿಧವೆಯರಿಗೆ ಪುನರ್ವಸತಿ ಕಲ್ಪಿಸ್ತಾರೆ. ಆಮೇಲೆ ಬಾಲಕಿಯರು ಶಾಲೆಗೆ ಹೋಗೋ ಥರ ಮಾಡ್ತಾರೆ. ಇದೆಲ್ಲ ಆಗಿನ ಸಮಾಜದಲ್ಲಿ ಒಂದು ಅನಿಷ್ಟ ಪದ್ಧತಿ ಅನ್ನೋ ಥರ ನೋಡ್ತಾ ಇರ್ತಾರೆ. ಹಾಗಾಗಿ ಸಮಾಜದ ವಿರೋಧವನ್ನು ಇವರು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗುತ್ತೆ. ಪತಿ ಜ್ಯೋತಿಬಾ ಫುಲೆಯ ಸಾಮಾಜಿಕ ಹೋರಾಟಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರು. ಪತಿ ಕೂಡ ಸಮಾಜ ಸುಧಾರಣೆಗಳನ್ನು ಮಾಡ್ತಾ ಇರ್ತಾರಲ್ಲ, ಅವರಿಗೂ ಹೆಗಲಿಗೆ ಹೆಗಲು ಕೊಟ್ಟು ಇವರು ಸಹ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅವರ ಸಾವಿನ ನಂತರ ಸತ್ಯಶೋಧಕ ಸಮಾಜವನ್ನು ಮುನ್ನಡೆಸಿದರು. ಪತಿ ಜ್ಯೋತಿಬಾ ಫುಲೆ ಇರ್ತಾರಲ್ಲ, ಅವರು ತೀರಿ ಹೋದ್ಮೇಲೆ ಅವರು ಸ್ಥಾಪಿಸಿರ್ತಕ್ಕಂಥ ಸತ್ಯಶೋಧಕ ಸಮಾಜವನ್ನು ಇವರು ಮುನ್ನಡೆಸ್ತಾರೆ. ಪ್ಲೇಗ್ ಮಹಾಮಾರಿಯ ರೋಗಕ್ಕೆ ತುತ್ತಾದವರ ಸೇವೆಯನ್ನು ತಮ್ಮ ಮಗನೊಡನೆ ಸೇರಿ ಮಾಡುತ್ತಿರುವಾಗಲೇ ಪ್ಲೇಗ್ ರೋಗಕ್ಕೆ ತುತ್ತಾದರು. ಈ ಪ್ಲೇಗ್ ರೋಗ ಆವಾಗ ಏನಾಗುತ್ತೆ, ಈ ಪ್ಲೇಗ್ ರೋಗ ತುಂಬ ಹರಡಿರುತ್ತೆ ಭಾರತದಾದ್ಯಂತ. ಆಗ ಈ ಪ್ಲೇಗ್ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಜನರ ಸೇವೆ ಮಾಡ್ತಾನೆ ಅವರಿಗೂ ಸಹ ಪ್ಲೇಗ್ ಬಂದು ತೀರಿ ಹೋಗ್ತಾರೆ. ಇವರ ಎಲ್ಲ ಹೋರಾಟಕ್ಕೆ ಸ್ನೇಹಿತೆಯಾದ ಫಾತಿಮಾ ಶೇಖ್ ಕೂಡ ಜೊತೆಯಾಗಿದ್ದರು. ಇದು ಕೇಳ್ತಾರೆ ನೋಡಿ, ಈ ಎಲ್ಲ ಕಾರ್ಯ ಮಾಡಬೇಕಾದ್ರೆ ಅವರ ಸ್ನೇಹಿತೆಯಾಗಿ ಯಾರ ಜೊತೆಗಿದ್ರು ಅವ್ರ ಜೊತೆಗೆ ಅಂತ ಕೇಳ್ತಾರೆ. ಫಾತಿಮಾ ಶೇಖ್ ಅನ್ನೋದು ನೆನಪಲ್ಲಿರಲಿ. ನೆಕ್ಸ್ಟು ತಾರಾಬಾಯಿ ಶಿಂದೆ ಬರ್ತಾರೆ. ತಾರಾಬಾಯಿ ಶಿಂದೆ ಮಹಾರಾಷ್ಟ್ರದ ಮೊದಲ ಮಹಿಳಾ ಹೋರಾಟಗಾರ್ತಿ. ತಾರಾಬಾಯಿ ಶಿಂದೆ ಯಾರು? ಮಹಾರಾಷ್ಟ್ರದವರು. ಇವರು ಮಹಾರಾಷ್ಟ್ರದ ಮೊದಲ ಮಹಿಳಾ ಹೋರಾಟಗಾರ್ತಿಯಾಗಿದ್ದಾರೆ. ಜ್ಯೋತಿಬಾ ಫುಲೆಯವರ ಸತ್ಯಶೋಧಕ ಸಮಾಜದ ಸಕ್ರಿಯ ಸದಸ್ಯರಾಗಿ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಈ ಸತ್ಯಶೋಧಕ ಸಮಾಜ ಇರುತ್ತಲ್ಲ, ಅದರಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಇವರು. ಬಾಲ ವಿಧವೆಯರ ರಕ್ಷಣೆ ಮತ್ತು ವಿಧವಾ ಪುನರ್ವಿವಾಹಕ್ಕೆ ಬೆಂಬಲವನ್ನು ನೀಡ್ತಾರೆ. ತಮ್ಮ ಕೃತಿ ಯಾವುದು? ಸ್ತ್ರೀ ಪುರುಷ ತುಲನಾದಲ್ಲಿ ಮಹಿಳೆಯರ ಶೋಷಣೆಯನ್ನು ಉಗ್ರವಾಗಿ ಪ್ರತಿಭಟಿಸಿದ್ದಾರೆ. ನೋಡಿ, ಇದು 2022ರಲ್ಲಿ GPSTR ನಡೆದಿತ್ತಲ್ಲ, ಅದರಲ್ಲಿ ಕೇಳಿದ್ರು ನೋಡಿ, ಈ ಸ್ತ್ರೀ ಪುರುಷ ತುಲನಾ ಅಂತೇಳಿ ಯಾರು ರಚನೆಯಾಗಿದೆ, ಈ ಥರ ಒಂದು 4-5 ಪಾಯಿಂಟ್ಸ್ ಕೊಟ್ಟು ಕೆಳಗಡೆ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರು. ಇದು ತಾರಾಬಾಯಿ ಶಿಂದೆ ಅವರು ಬರೆದಿರ್ತಕ್ಕಂಥ ಕೃತಿಯಾಗಿದೆ ನೋಡಿ. ಒಂದು ನಿಮಿಷ. ನೆಕ್ಸ್ಟ್ ಪಂಡಿತ್ ರಮಾಬಾಯಿ ಅವರು ಬರ್ತಾರೆ. ಪಂಡಿತ್ ರಮಾಬಾಯಿ ಅವರು ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ. ರಮಾಬಾಯಿ ಯಾರು? ಈ ಕ್ರೈಸ್ತ ಸಮಾಜ ಸುಧಾರಕಿಯಾಗಿರ್ತಾರೆ. ಅನಂತಶಾಸ್ತ್ರಿ ಡೋಂಗ್ಸೆ ಹಾಗೂ ಲಕ್ಷ್ಮೀಬಾಯಿ ದಂಪತಿಗಳ ಪುತ್ರಿಯಾಗಿ ಪಶ್ಚಿಮ ಘಟ್ಟದ ಗಂಗಾಮೂಲ ಎಂಬಲ್ಲಿ ಜನಿಸಿದರು. ನೋಡಿ, ಇವರು ಎಲ್ಲಿ ಜನಿಸ್ತಾರೆ? ಗಂಗಾಮೂಲದಲ್ಲಿ ಜನಿಸ್ತಾರೆ. ಇದು ಪಶ್ಚಿಮ ಘಟ್ಟದಲ್ಲಿ ಬರುತ್ತೆ. ಇವರ ತಂದೆ ತಾಯಿ ಯಾರು?
ಅನಂತಶಾಸ್ತ್ರಿ ಡೋಂಗ್ಸೆ ಮತ್ತು ಲಕ್ಷ್ಮೀಬಾಯಿ ಇವರ ತಂದೆ ತಾಯಿಗಳಾಗಿರ್ತಾರೆ. ಅಂದಿನ ಸಾಮಾಜಿಕ ಪರಿಸ್ಥಿತಿಗೆ ವಿರುದ್ಧವಾಗಿ ಶಿಕ್ಷಣವನ್ನು ಪಡಿತಾರೆ. ಅಂದರೆ ಮಹಿಳೆಯರು ಕೇವಲ 4 ಗೋಡೆಗಳ ಮಧ್ಯೆ ಮಾತ್ರ ಇರಬೇಕು, ಅವರು ಹೊರ ಜಗತ್ತಿಗೆ ಬರಬಾರ್ದು, ಸಮಾಜದಲ್ಲಿ ಕಾಣಿಸ್ಕೊಳ್ಬಾರ್ದು, ಆಮೇಲೆ ಅವರು ಶಿಕ್ಷಣವನ್ನು ಪಡಿಬಾರ್ದು ಅನ್ನೋ ಪದ್ಧತಿಯಲ್ಲಿರುತ್ತೆ. ಈ ಥರ ಕಟ್ಟಾಜ್ಞೆಗಳಿರ್ತವೆ ಮಹಿಳೆಯರಿಗೆ. ಅದನ್ನೆಲ್ಲ ಮೀರಿ ಇವ್ರು ಏನು ಮಾಡ್ತಾರೆ, ಶಿಕ್ಷಣವನ್ನು ಪಡಿತಾರೆ. ಇಂಗ್ಲೆಂಡಿನಲ್ಲಿ ಓದುವಾಗ ಕ್ರೈಸ್ತ ಧರ್ಮೀಯರಾದವರು ಇವರು ಇಂಗ್ಲೆಂಡಿನಲ್ಲಿ ಓದುವಾಗ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಮೂಲತಃ ಇವರು ಕ್ರೈಸ್ತರಾಗಿರೋದಿಲ್ಲ, ಇಂಗ್ಲೆಂಡ್ನಲ್ಲಿ ಓದುವಾಗ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಭಾರತೀಯ ಮಹಿಳೆಯ ಉದ್ಧಾರಕ್ಕಾಗಿ ಜೀವನವನ್ನೇ ಮುಡುಪಿಟ್ಟಿದ್ದರು. 1889ರಲ್ಲಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ. ನೋಡಿ ಕೇಳ್ತಾರೆ, ಇದು ಈ ಹಿಂದೆ ಎಕ್ಸಾಮಲ್ಲೂ ಸಹ ಕೇಳಿದ್ದಾರೆ. ಮುಕ್ತಿ ಮಿಷನ್ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಪಂಡಿತ್ ರಮಾಬಾಯಿ ಅವರು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ ಅಂತ ಕೇಳಿದಾಗ 1889ರಲ್ಲಿ ಅನ್ನೋದು ನೆನಪಲ್ಲಿ ಇರಲಿ. ಈ ಸಂಸ್ಥೆಯು ವಿಧವೆಯರು, ಅನಾಥರು ಹಾಗೂ ಕುಡುಕರಿಗೆ ಜೀವನೋಪಾಯ ಕಲ್ಪಿಸುತ್ತಾ ಇಂದಿಗೂ ಸಹ ಕಾರ್ಯಶೀಲವಾಗಿದೆ. ನೋಡಿ, ಆಗ ಸ್ಥಾಪನೆ ಮಾಡಿರೋದು, ಇಂದಿಗೂ ಸಹ ಇದು ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆ ಮುಚ್ಚಿ ಹೋಗಿಲ್ಲ, ಇಂದಿಗೂ ಸಹ ಕ್ರಿಯಾಶೀಲವಾಗಿದೆ ಈ ಸಂಸ್ಥೆ ಯಾರ್ಯಾರಿಗೆ ಅವಕಾಶ ನೀಡಿತ್ತು ಅಂದರೆ ವಿಧವೆಯರಿಗೆ, ಅನಾಥರಿಗೆ ಮತ್ತು ಕುಡುಕರಿಗೆ ಜೀವನೋಪಾಯವನ್ನು ಕಲ್ಪಿಸುತ್ತಾ ಇಂದಿಗೂ ಸಹ ಕಾರ್ಯನಿರ್ವಹಿಸ್ತಾ ಇದೆ. ಓಕೆ, ನೆಕ್ಸ್ಟು ಈ ಬಿಟ್ಟ ಸ್ಥಳವನ್ನು ನೋಡೋಣ. ಕೌಮುದಿ ಮಹೋತ್ಸವ ಪತ್ರಿಕೆಯನ್ನು ಬರೆದವರು ಯಾರು ಅಂತ ಕೇಳ್ತಾರೆ. ಕೌಮುದಿ ಮಹೋತ್ಸವ ಯಾರು ಬರೀತಾರೆ? ರಾಜಾರಾಮ್ ಮೋಹನ್ ರಾಯ್ ಅವರು ಬರೀತಾರೆ. ರಾಜಾರಾಮ್ ಮೋಹನ್ ರಾಯ್. ಓಕೆ, ನೆಕ್ಸ್ಟ್ ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಜ್ಯೋತಿಬಾ ಫುಲೆಯವರು. ಜ್ಯೋತಿಬಾ ಫುಲೆ. ನೆಕ್ಸ್ಟು ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಪ್ರಾರಂಭಿಸಿದವರು ಯಾರು? ಲಾಹೋರ್ನಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಯಾರು ಸ್ಥಾಪನೆ ಮಾಡ್ತಾರೆ? ಲಾಲಾ ಹಂಸರಾಜ್. ಲಾಲಾ ಹಂಸರಾಜ್ ಅವರು ಈ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ ಲಾಹೋರಲ್ಲಿ. ಅದು ಎಷ್ಟರಲ್ಲಿ ಅಂತ ಕೇಳಿದಾಗ 1886 ಅನ್ನೋದು ನೆನಪಲ್ಲಿರಲಿ. ನೆಕ್ಸ್ಟು ಮಹಿಳೆಯರ ಉದ್ಧಾರಕ್ಕಾಗಿ ಮುಕ್ತಿ ಮಿಷನ್ ಅನ್ನೋ ಸಂಸ್ಥೆಯನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಪಂಡಿತ್ ರಮಾಬಾಯಿ ಅವರು ಸ್ಥಾಪನೆ ಮಾಡ್ತಾರೆ. ಪಂಡಿತ್ ರಮಾಬಾಯಿ. ಓಕೆ, ನೆಕ್ಸ್ಟ್ ನೋಡೋಣ. ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಈ ಅಲಿಗರ್ ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅನಿ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಭಾರತದಲ್ಲಿ. ಅದು ಎಲ್ಲಿ ಅಂದರೆ ಕೇರಳದ ಅಡ್ಯಾರ್ ಎಂಬಲ್ಲಿ ಇರುತ್ತೆ, ಅದು ಅಂತಾರಾಷ್ಟ್ರೀಯ ಕೇಂದ್ರವಾಗಿ. ಅದಕ್ಕೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಓಕೆ, ನೆಕ್ಸ್ಟು ನೋಡಿ, ಈ ಥರ ಕೊಟ್ಟಿರ್ತಾರಲ್ಲ, ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಅನ್ನೋ ಸ್ವಾಮಿ ವಿವೇಕಾನಂದರ ಈ ಮಾತು ಇಂದಿಗೂ ಪ್ರಸ್ತುತವೇ, ಈ ಥರ ಕೊಟ್ಟಿರ್ತಾರಲ್ಲ, ಇದ್ರ ಮೇಲೇ ನೀವು ಕೆಲವೊಂದಿಷ್ಟು ಪಾಯಿಂಟ್ಸ್ ಮಾಡಿ ಕ್ವಶನ್ ಥರ ಮಾಡ್ಕೋಬೇಕು. ಯಾಕಂದರೆ ಈ ಥರ ಕೇಳ್ತಾರೆ ಎಕ್ಸಾಮಲ್ಲಿ GPSTRಗೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬರುತ್ತೆ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಆಲ್ರೆಡಿ ತುಂಬ ಲೆಂದಿ ಆಗಿದೆ ಕ್ಲಾಸು. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಮತ್ತು ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು.
ಇಷ್ಟೊತ್ತು ಈ ಕ್ಲಾಸ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.